ಎಲ್ಲರಿಗೂ ನಮಸ್ಕಾರ. ದಿಶಾ ಭಾರತ್ ವತಿಯಿಂದ ನಡೆಯುತ್ತಿರುವ ವಿವೇಕ ಯುವ ಸಪ್ತಾಹದ ಈ ದಿನದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆದರದ ಆತ್ಮೀಯವಾದ ಸ್ವಾಗತ. ತಮ್ಮೆಲ್ಲರಿಗೂ ನಮ್ಮ ತಂಡದ ವತಿಯಿಂದ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. 158 years ago, January 12th, 1863, the great Hindu monk Swami Vivekananda was born on the day which happened to be Makara Sankranti too. ಸಂಕ್ರಾಂತಿ ಎಂದರೆ ಒಳ್ಳೆಯ ಕ್ರಾಂತಿ. ಅಜ್ಞಾನದಿಂದ ಜ್ಞಾನದೆಡೆಗೆ ಸಾಗುವ ಈ ಸಂಕ್ರಮಣವು ನಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಎಂದು ಹಾರಲಿ ಸ್ವಾಮಿ ವಿವೇಕಾನಂದ ಇನ್ ಮೇಕಿಂಗ್. ಇದರಡಿ ಬರುವ ವಿವಿಧ ವಿಷಯಗಳ ಪ್ರಸ್ತುತಿಯನ್ನು ಮಾಡಿದ್ದರು ನಮ್ಮ ವಿದ್ಯಾರ್ಥಿ ಮಿತ್ರರು. ಇಂದಿನ ಕಾರ್ಯಕ್ರಮವನ್ನು ಪ್ರಾರ್ಥನಾ ಗೀತೆಯಿಂದ ಆರಂಭಿಸೋಣ. ವಿಶ್ವಂಭರ ಇವರಿಂದ. ಸಪ್ತರ್ಷಿ ಭುವನದಿಂದ ಇಳೆಗಿಳಿದು ಬಂದ ಶ್ರೀ ಗುರುದೇವನ ಕಂದ ವಿವೇಕಾನಂದ. ಸಪ್ತರ್ಷಿ ಭುವನದಿಂದ ಇಳೆಗಿಳಿದು ಬಂದ ಶ್ರೀ ಗುರುದೇವನ ಕಂದ ವಿವೇಕಾನಂದ. ಸಪ್ತರ್ಷಿ ಭುವನದಿಂದ ತ್ಯಾಗ ವಿರಾಗದ ಕಡಲು ಭೋಗಗಳ ಸಿಡಿಲು. ತ್ಯಾಗ ವಿರಾಗದ ಕಡಲು ಭೋಗಗಳ ಸಿಡಿಲು. ಜಗ ಜನರಿಗೆ ತಾಯ್ ಮಡಿಲು. ಜಗ ಜನರಿಗೆ ತಾಯ್ ಮಡಿಲು. ಹರನ ನರ ನೋಡಲು ಜಗ ಜನರಿಗೆ ತಾಯ್ ಮಡಿಲು. ಹರನ ನರ ನೋಡಲು ಸಪ್ತರ್ಷಿ ಭುವನದಿಂದ ಇಳಗಿಳಿದು ಬಂದ ಶ್ರೀ ಗುರುದೇವನ ಕಂದ ವಿವೇಕಾನಂದ. ಸಪ್ತರ್ಷಿ ಭುವನದಿಂದ ಆತ್ಮಜ್ಞಾನದ ಕಾಂತಿ ಭೋಗದುಪಶಾಂತಿ. ಆತ್ಮಜ್ಞಾನದ ಕಾಂತಿ ಭೋಗದುಪಶಾಂತಿ. ಬಳಲಿದರಿಗೆ ವಿಶ್ರಾಂತಿ. ಬಳಲಿದರಿಗೆ ವಿಶ್ರಾಂತಿ ನೀಡಿರುವೆ ಭ್ರಾಂತಿ. ಸಪ್ತರ್ಷಿ ಭುವನದಿಂದ ಇಳಗಿಳಿದು ಬಂದ ಶ್ರೀ ಗುರುದೇವನ ಕಂದ ವಿವೇಕಾನಂದ. ಸಪ್ತರ್ಷಿ ಭುವನದಿಂದ ತಿರುಗುವ ವಿದ್ಯಾ ಸೂರ್ಯ ನಿಸೀಮ ವೀರ್ಯ. ತಿರುಗುವ ವಿದ್ಯಾ ಸೂರ್ಯ ನಿಸೀಮ ವೀರ್ಯ. ಬೇರೆಯ ಅರಿಯದ ಧೈರ್ಯ. ಬೇರೆಯ ಅರಿಯದ ಧೈರ್ಯ ಎಸಗೆ ಗುರು ಕಾರ್ಯ. ಬೇರೆಯ ಅರಿಯದ ಧೈರ್ಯ ಎಸಗೆ ಗುರು ಕಾರ್ಯ. ಸಪ್ತರ್ಷಿ ಭುವನದಿಂದ ಇಳಗಿಳಿದು ಬಂದ ಶ್ರೀ ಗುರುದೇವನ ಕಂದ ವಿವೇಕಾನಂದ. ಸಪ್ತರ್ಷಿ ಭುವನದಿಂದ ಸಪ್ತರ್ಷಿ ಭುವನದಿಂದ ಸಪ್ತರ್ಷಿ ಭುವನದಿಂದ. ಧನ್ಯವಾದಗಳು ವಿಶ್ವಂಭರ. ಇಂದಿನ ಶೀರ್ಷಿಕೆಯಾದಂತ ಸ್ವಾಮಿ ವಿವೇಕಾನಂದ ಭಾರತೀಯ ಜ್ಞಾನ ಸಂಪತ್ತಿನ ದೀವಿಗೆ. ಸ್ವಾಮಿ ವಿವೇಕಾನಂದ, ದ ಬೀಕನ್ ಆಫ್ ಇಂಡಿಯನ್ ನಾಲೆಡ್ಜ್ ಸಿಸ್ಟಮ್ಸ್. ಇದರಡಿ ಬರುವ ವಿವಿಧ ವಿಷಯಗಳ ಪ್ರಸ್ತುತಿಯನ್ನು ಮಾಡಲಿದ್ದಾರೆ ನಮ್ಮ ವಿದ್ಯಾರ್ಥಿ ಮಿತ್ರರು. ಮೊದಲ ವಿಷಯದ ಪ್ರಸ್ತುತಿ ಶ್ರೀಹರಿ ಇವರಿಂದ. ರತ್ನಾಕರದೌತ ಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿರತ್ನಾಢ್ಯ ಮುಂದೆ ಭಾರತ ಮಾತರಂ. ಎಲ್ಲರಿಗೂ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಇಂದು ಭಾರತವನ್ನು ವಿಶ್ವದಾದ್ಯಂತ ಪಸರಿಸಿದ ಸ್ವಾಮಿ ವಿವೇಕಾನಂದರ ಬಗ್ಗೆ ನಮ್ಗೆಲ್ಲರಿಗೂ ತಿಳಿದಿದೆ. ಆದ್ರೆ ಸ್ವಾಮಿ ವಿವೇಕಾನಂದರು ಚಿಕಾಗೋ ಭಾಷಣಕ್ಕೆ ಹೋಗುವಂತಹ ಮುಂಚೆ ಪಟ್ಟಂತಹ ಕಷ್ಟಗಳು
ಹಾಗೂ ಅವರಿಗೆ ಪ್ರೇರಣಾದಾಯಕವಾಗಿರುವಂತಹ ವ್ಯಕ್ತಿಗಳು ಹಾಗೂ ಅವರಿಗೆ ಸಹಾಯ ಹಸ್ತವನ್ನು ನೀಡಿದ ಮಹಾತ್ಮರ ಬಗ್ಗೆ ನಾವು ತಿಳಿಯೋಣ. ಅನೇಕ ಏನು ನಮ್ಮ ಸಾಧನೆಗಳನ್ನು ಮಾಡಿರ್ತಾರೆ ವ್ಯಕ್ತಿ, ಈ ವ್ಯಕ್ತಿಗಳಿಗೆ ಸಾಧನೆ ಮಾಡುವಲು ಆಗುವುದು ಅವರು ಪಟ್ಟಂತಹ ಕಷ್ಟದಿಂದ. ಆ ರೀತಿಯ ಸ್ವಾಮಿ ವಿವೇಕಾನಂದರು ಅತ್ಯಂತ ಕಷ್ಟಪಟ್ಟಿರ್ತಾರೆ. ಅವರಿಗೆ ಒಂದು ಹೊತ್ತು ಊಟವನ್ನು ಕೆಲವೊಮ್ಮೆ ತಿಂದಿರ್ತಾರೆ. ಒಮ್ಮೊಮ್ಮೆ ಶ್ರೀಮಂತರ ಮನೆಯಲ್ಲಿ ವಾಸವಿರುತ್ತಾರೆ, ಒಮ್ಮೊಮ್ಮೆ ಬಡವರ ಮನೆಯಲ್ಲಿ ಅವರು ಕೊಟ್ಟಂತಹ ಒಂದು ಭಿಕ್ಷೆಯನ್ನು ತಿನ್ನುತ್ತಾ ಅವರು ಬದುಕಿರ್ತಿರ್ತಾರೆ. ಆ ಸ್ವಾಮಿ ವಿವೇಕಾನಂದರು ಅಷ್ಟು ಕಷ್ಟವನ್ನು ಕಲ್ಲಿನಂತೆ ಅದನ್ನು ಇಟ್ಕೊಂಡು ಅವರು ಬದುಕ್ತಿದ್ದಂತಹ ಮಹಾತ್ಮರು. ಹೀಗೆ ಒಮ್ಮೆ ಇರುವಂತಹ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದರು ಕನ್ಯಾಕುಮಾರಿಯ ತಟಕ್ಕೆ ಹೋಗುತ್ತಾರೆ. ಅಲ್ಲಿಗೆ ಹೋಗಿ ಯೋಚನೆ ಮಾಡ್ತಿರ್ತಾರೆ, ಭಾರತ ಇಡೀ ವಿಶ್ವಕ್ಕೆ ತಂತ್ರಜ್ಞಾನವನ್ನು ಕೊಟ್ಟಿದೆ, ಇಡೀ ವಿಶ್ವಕ್ಕೆ ಸಂಸ್ಕಾರವನ್ನು, ಇಡೀ ವಿಶ್ವಕ್ಕೆ ಆಚಾರವನ್ನು ಕೊಟ್ಟಿದೆ. ಆದರೆ ಯಾಕೆ ಭಾರತ ಈ ರೀತಿ ಹಿಂದುಳಿದಿದೆ? ಭಾರತದ ಜನರು ಇನ್ನೂ ಬಡವರಾಗೇ ಇದ್ದಾರೆ. ವಿಶ್ವದ ಎಲ್ಲಾ ಕಡೆ ಶ್ರೀಮಂತರಿದ್ದಾರೆ, ಆದ್ರೆ ಭಾರತದ ಜನ ಮಾತ್ರ ಯಾಕೆ ಇಷ್ಟು ಬಡವರಾಗಿದ್ದಾರೆ ಎಂದು ಒಮ್ಮೆ ಯೋಚಿಸುತ್ತಿರಬೇಕಾದ್ರೆ ಅತೀವವಾದ ನೋವಾಗುತ್ತದೆ. ಆಗ ಅವರು ಅಲ್ಲಿ ವಿವೇಕಾನಂದ ರಾಕ್ ಅಂತ, ನಾವು ವಿವೇಕಾನಂದ ರಾಕ್ ಮೆಮೋರಿಯಲ್ ಅಂತ ಏನ್ ಕರಿತೀವಿ, ಆ ಬಂಡೆಯನ್ನು ನೋಡ್ತಾರೆ. ಕನ್ಯಾಕುಮಾರಿಯ ಒಂದು ಬಂಡೆಯನ್ನು ನೋಡಿ ಇಯುತ್ತಾ ಅಲ್ಲಿ ಹೋಗಿ ಧ್ಯಾನವನ್ನು ಮಾಡುತ್ತಾರೆ. ಮೂರು ದಿನಗಳ ಕಾಲ ನಿರಂತರವಾಗಿ ಧ್ಯಾನವನ್ನು ಮಾಡುತ್ತಾರೆ. ಧ್ಯಾನವನ್ನು ಮಾಡುತ್ತಿರಬೇಕಾದ್ರೆ ಭಾರತಾಂಬೆಯನ್ನು ನೆನೆಯುತ್ತಿರುತ್ತಾರೆ. ಮಾತೆ ಭಾರತಾಂಬೆ, ನಿನ್ನ ಮಕ್ಕಳಿಗೆ ಯಾಕೆ ಈ ರೀತಿಯ ಒಂದು ಕಷ್ಟ? ಇಡೀ ವಿಶ್ವಕ್ಕೆ ನಾವು ಎಲ್ಲವನ್ನು ಕೊಟ್ಟಿದ್ದೇವೆ, ಆದ್ರೆ ನಮಗೆ ಏನೂ ಇಲ್ಲ, ನಾವು ಈ ರೀತಿ ಬಡವರಾಗೆ ಹಿಂದುಳಿದಿದ್ದೇವೆ, ಯಾಕೆ ಈ ರೀತಿ ಎಂದು ಹೇಳುತ್ತಿರಬೇಕಾದ್ರೆ ಅವರ ಅಂತರಾಳಕ್ಕೆ ಸ್ವಾಮಿ ರಾಮಕೃಷ್ಣ ಪರಮಹಂಸರು ಬಂದು ಹೇಳುತ್ತಾರೆ, ನೀನು ಹೋಗಬೇಕಾದ ದಾರಿ ಇದಲ್ಲ, ನೀನು ಭಾರತವನ್ನು ಹಾಗೂ ಹಿಂದುತ್ವವನ್ನು ಅಮೆರಿಕದಲ್ಲಿ ಹೋಗಿ ಅಲ್ಲಿ ನೀನು ಪ್ರತಿನಿಧಿಸಬೇಕು ಎಂದು ಹೇಳುತ್ತಾರೆ. ಹೀಗೆ ಸ್ವಾಮಿ ವಿವೇಕಾನಂದರು 3 ದಿನಗಳ ಕಾಲ ಏನು ತಪಸ್ಸನ್ನು ಮಾಡುತ್ತಿರುತ್ತಾರೆ. ಆಗ ಅಲ್ಲಿ ಕನ್ಯಾಕುಮಾರಿ ತಟದಲ್ಲಿ ಇದ್ದಂತಹ ಯುವಕರು ಇದನ್ನ ಗಮನಿಸ್ತಾರೆ. ಇವ್ರು ಯಾರು ಮಹಾತ್ಮನೇ ಇರಬೇಕು, ನಾವು 10 ನಿಮಿಷದ ಕಾಲ ಧ್ಯಾನ ಮಾಡಲು ನಮ್ಮ ಕೈಲಿ ಸಾಧ್ಯವಿಲ್ಲ, ಆ ಒಂದು ಏಕಾಗ್ರತೆ ನಮ್ಗೆ ಸಿಗುವುದಿಲ್ಲ. ಆದ್ರೆ 3 ದಿನಗಳ ಕಾಲ ನಿರಂತರವಾಗಿ ಧ್ಯಾನವನ್ನು ಮಾಡ್ತಾರಲ್ಲ ಈ ಸನ್ಯಾಸಿ, ಯಾರಿ ಮಹಾತ್ಮ ಎಂದು ಅವರು ಯೋಚಿಸುತ್ತಿರುತ್ತಾರೆ. ಆನಂತರ ಅವರೇ ಒಂದು ತೆಪ್ಪವನ್ನು ಮಾಡಿಕೊಂಡು ಸ್ವಾಮಿ ವಿವೇಕಾನಂದರ ಹತ್ತಿರ ಹೋಗಿ ಅವರನ್ನು ಕರೆದುಕೊಂಡು ಬರುತ್ತಾರೆ. ಕರೆದುಕೊಂಡು ಬಂದು ಅವರಿಗೆ ಬೇಕಾದಂತಹ ಚಿಕಿತ್ಸೆ ಹಾಗೂ ಹಾರೈಕೆ ಎಲ್ಲವನ್ನು ಮಾಡುತ್ತಾರೆ. ಆಗ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಅವರಿಗೆ ಒಂದು ರಾಮಕೃಷ್ಣ ಪರಮಹಂಸರು ಅವರ ಅಂತರಾಳಕ್ಕೆ ಬಂದಿದ್ದನ್ನು ಯುವಕರಿಗೆ ತಿಳಿಸುತ್ತಾರೆ. ಆಗ ಯುವಕರು ಹೇಳ್ತಾರೆ, ನೀವು ನಿಜವಾಗಲೂ ಯುವ ರತ್ನ, ನೀವು ಅಲ್ಲಿ ಹೋಗಿ ಭಾರತವನ್ನು ಹಾಗೂ ಹಿಂದುತ್ವವನ್ನು ನೀವು ಪ್ರತಿನಿಧಿಸಬೇಕು. ಆಗ ನಮ್ಮ ಭಾರತದ ವೈಶಿಷ್ಟ್ಯತೆ ಇಡೀ ವಿಶ್ವಕ್ಕೆ ನಾವು ಸಾರಬಹುದು ಎಂದು ಮನೆಗಳಿಗೆ ಹೋಗುತ್ತಾರೆ. ಮನೆಗಳಿಗೆ ಹೋಗಿ ಭಿಕ್ಷೆಯನ್ನು ಬಿಡುತ್ತಾರೆ, ಮನೆಗಳಿಗೆ ಹೋಗುತ್ತಾರೆ. ಹೇಗೆ ನಮ್ಮ ಈ ರಾಮ ಮಂದಿರ ನಿಧಿ ಸಮರ್ಪಣಾ ಅಭಿಯಾನಕ್ಕೆ ಎಲ್ಲ ಯೋಜನೆಗಳು ನಡೀತದೆ, ಆ ರೀತಿ ಯುವಕರು ಆಗಲೇ ಯೋಜನೆ ಮಾಡುತ್ತಾರೆ. ಆ ಕಾಲದಲ್ಲಿ ಯೋಜನೆ ಮಾಡಿ ಮನೆಗೆ ಹೋಗಿ ಈ ರೀತಿ ಒಬ್ಬ ಸನ್ಯಾಸಿಯನ್ನು ಭಾರತದಿಂದ ನಾವು ಪ್ರತಿನಿಧಿಸುತ್ತಿದ್ದೇವೆ, ನಿಮ್ಮ ಕೈಲಾದಷ್ಟು ಒಂದು ಧನ ಸಹಾಯ, ವಸ್ತ್ರದ ಸಹಾಯ ಏನಾದರೂ ಮಾಡಿ ಸ್ವಾಮಿಗಳಿಗೆ ಕೊಡೋಣ ಎಂದು ಹೇಳಿ ಸ್ವಾಮಿಗಳಿಗೆ ಆದಷ್ಟು ಒಂದು ಧಾನ್ಯ ಆಗಿರ್ಬೋದು ಇಲ್ಲ ಹಣದ ಸಂಗ್ರಹವನ್ನು ಮಾಡಿ ಸ್ವಾಮಿ ವಿವೇಕಾನಂದರಿಗೆ ಕೊಡುತ್ತಾರೆ. ಸ್ವಾಮಿ ವಿವೇಕಾನಂದರು ಇದನ್ನೆಲ್ಲ ತೆಗೆದುಕೊಂಡು ಶಾರದಾ ಮಾತೆ ಬಳಿ ಹೋಗುತ್ತಾರೆ. ಶಾರದಾ ಮಾತೆ ಬಳಿ ಹೋಗಿ ಅವರು ಒಂದು ಮಾನಸಿಕವಾಗಿ ಶಾರೀರಿಕವಾಗಿ ಎಲ್ಲ ತಯಾರಿಯಾಗಿರ್ತಾರೆ. ಅಮೆರಿಕಾಗೆ ಹೋಗುವುದಕ್ಕೆ, ವಿಶ್ವ ಧರ್ಮ ಸಮ್ಮೇಳನದಲ್ಲಿ ತಮ್ಮನ್ನು ತಾವು ಪ್ರತಿನಿಧಿಸುವುದಕ್ಕೆ ಎಲ್ಲಾ ರೀತಿಯ ಒಂದು ಸಿದ್ಧತೆ ಮಾಡಿಕೊಂಡಿರುತ್ತಾರೆ. ಆದರೆ ಈಗ ಭಕ್ತಾದಿಗಳು ಹೇಗೆ ದೇವರಲ್ಲಿ ಏನೋ ಒಂದು ಕೆಲಸ ಮಾಡುವ ಮುಂಚೆ ದೇವರಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ತಾರಲ್ಲ, ಆತ ಸ್ವಾಮಿ ವಿವೇಕಾನಂದರು ತನ್ನ ತಾಯಿಯಾದಂತಹ ಶಾರದಾ ಮಾತೆ ಬಳಿ ಹೋಗ್ತಾರೆ. ಮಾತೆ, ನಾನು ಈ ರೀತಿ ಅಮೆರಿಕಾಗೆ ಹೋಗುತ್ತಿದ್ದೇನೆ, ಭಾರತವನ್ನು ಹಾಗೂ ಹಿಂದುತ್ವವನ್ನು ಪ್ರತಿನಿಧಿಸುವ ಸಲುವಾಗಿ ಅಮೆರಿಕಾಗೆ ಹೋಗುತ್ತಿದ್ದೇನೆ, ನಿಮ್ಮದೊಂದು ಆಶೀರ್ವಾದ ಮಾಡಿ ನನಗೆ ಎಂದು ಕೇಳಿಕೊಳ್ತಾರೆ. ಆಗ ಶಾರದಾ ಮಾತೆ ತಮ್ಮ ಪೂರ್ಣ ಆಶೀರ್ವಾದವನ್ನು ಮಾಡ್ತಾರೆ. ಸ್ವಾಮಿ ವಿವೇಕಾನಂದರಿಗೆ ಹೇಳುತ್ತಾರೆ, ಹೋಗಿ ಬಾ ಮಗನೇ, ಜಯಶೀಲನಾಗು, ವಿಶ್ವ ಮಟ್ಟದಲ್ಲಿ ಹಿಂದುತ್ವವನ್ನು ಹಾಗೂ ಭಾರತೀಯತೆಯನ್ನು ಎತ್ತು ಹಿಡಿ ಎಂದು ಶಾರದಾ ಮಾತೆ ಸ್ವಾಮಿ ವಿವೇಕಾನಂದರಿಗೆ ಆಶೀರ್ವಾದ ಮಾಡ್ತಾರೆ. ಇದೇ ಸಂದರ್ಭದಲ್ಲಿ ಅವರಿಗೆ ಖೇತ್ರಿಯ ರಾಜನಿಂದ ಒಂದು ಪತ್ರ ಬರ್ತದೆ. ಖೇತ್ರಿಯ ರಾಜನ ಮಗನ ಒಂದು ನಾಮಕರಣದ ಸಮಾರಂಭ ನಡೀತಿರ್ತದೆ. ಅದಕ್ಕೆ ತಮ್ಮ ಗುರುಗಳಾದ ಸ್ವಾಮಿ ವಿವೇಕಾನಂದರಿಗೆ ಒಂದು ಪತ್ರವನ್ನು ಕಳಿಸಿಕೊಡ್ತಾರೆ ರಾಜರು. ಈ ರೀತಿ ಬಂದು ನೀವು ನನ್ನ ಮಗನಿಗೆ ಆಶೀರ್ವಾದ ಮಾಡಬೇಕು ಎಂದು. ಸ್ವಾಮಿ ವಿವೇಕಾನಂದರು ಅಲ್ಲಿಗೆ ತೆರಳುತ್ತಾರೆ, ಮಹಾರಾಜನ ಬಳಿ ತೆರಳುತ್ತಾರೆ. ಆಗ ಮಹಾರಾಜನಿಗೆ ಸಂಗತಿಗಳೆಲ್ಲ ಗೊತ್ತಾಗ್ತದೆ. ಈ ರೀತಿ ಹಿಂದೂ ಧರ್ಮವನ್ನು ಪ್ರಚಾರ ಮಾಡಲು, ಹಿಂದೂ ಧರ್ಮದ ಪ್ರತಿನಿಧಿಯಾಗಿ ಸ್ವಾಮಿ ವಿವೇಕಾನಂದರು ಅಲ್ಲಿಗೆ ಹೋಗ್ತಿದ್ದಾರಂತ. ಆಗ ಖೇತ್ರಿಯ ರಾಜ ತನ್ನ ಕೈಲಾದಂತಹ ಸಹಾಯವನ್ನು ಮಾಡಿ ಅವರಿಗೆ ಪೋಷಾಕನ್ನು ನೀಡುತ್ತಾನೆ. ಅಮೆರಿಕದಲ್ಲಿ ಉಳಿದುಕೊಳ್ಳಲು ಪೋಷಾಕನ್ನು ನೀಡುತ್ತಾನೆ. ಹಾಗೂ ಅವರಿಗೆ ಬೇಕಾದಂತಹ ಎಲ್ಲ ಧನ ಸಹಾಯ, ಧಾನ್ಯಗಳ ಸಹಾಯ ಎಲ್ಲವನ್ನು ಮಾಡ್ತಾನೆ. ಈ ರೀತಿಯಾಗಿ ಸ್ವಾಮಿ ವಿವೇಕಾನಂದರು ಹಿಂಬರಬೇಕಾದ್ರೆ ಅವರಿಗೆ ಮನ್ಮಥನಾಥ ಭಟ್ಟಾಚಾರ್ಯ ಎಂಬುವರ ಮನೆಯಲ್ಲಿ
ಅಳಸಿಂಗ ಪೆರುಮಾಳ್ ಎಂಬುವರ ಒಂದು ಪರಿಚಯವಾಗ್ತದೆ. ಅಳಸಿಂಗ ಪೆರುಮಾಳ್ ಬಗ್ಗೆ ನಾವು ಒಂದು ಸಂಗತಿಯನ್ನು ಕೇಳಲೇಬೇಕು. ಅವರು ನಮ್ಮ ದಕ್ಷಿಣ ಭಾರತದವರಾದ್ರೂ ಸಹ, ಅವರು ಮದ್ರಾಸಿನವರಾದ್ರೂ ಸಹ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಾಲವನ್ನು ಕಳೆಯುತ್ತಾರೆ. ನಮ್ಮ ಚಿಕ್ಕಮಗಳೂರಲ್ಲಿ ಅವರು ಅತಿ ಹೆಚ್ಚು ಕಾಲವನ್ನು ಕಳೆಯುತ್ತಿರುತ್ತಾರೆ. ಸೊ ಆದ್ರಿಂದ ಅವರು ನಮ್ಮ ಕರ್ನಾಟಕದ ಕುವರ ಎಂಬುವ ಹೆಮ್ಮೆ ನಮಗೆಲ್ಲರಿಗೂ ಇದ್ದೇ ಇರುತ್ತದೆ. ಅವರು ಸ್ವಾಮಿ ವಿವೇಕಾನಂದರ ಒಂದು ವಾಗ್ಮತೆ, ಅವರ ಒಂದು ಓಜಸ್ ತೇಜಸ್ಸಿಗೆ ಅವರು ಮರಳಾಗಿ, ಸ್ವಾಮಿ ವಿವೇಕಾನಂದರ ಈ ರೀತಿಯ ಒಂದು ತೇಜಸ್ಸಿಗೆ ಅವರು ಮರಳಾಗಿ ಕೇಳುತ್ತಾರೆ, ಸ್ವಾಮಿ ವಿವೇಕಾನಂದರೇ, ನಿಮ್ಮ ಜೊತೆ ನಾನಿದ್ದೇನೆ, ನಿಮಗೆ ಬೇಕಾದಂತಹ ಎಲ್ಲ ಸಹಾಯವನ್ನು ನಾನು ಮಾಡುತ್ತೇನೆ ಎಂದು ಮನೆ ಮನೆಗೆ ಅವರು ಸಹ ಹೋಗುತ್ತಾರೆ, ಕೇಳುತ್ತಾರೆ. ಈ ರೀತಿ ಒಬ್ಬ ಸಾಧುವನ್ನು ನಾವು ಕಳಿಸುತ್ತಿದ್ದೇವೆ, ನಿಮ್ಮ ಕೈಲಾದಷ್ಟು ಧನವನ್ನು ಕೊಡಿ, ಎಷ್ಟಾಗುತ್ತೋ ಅಷ್ಟು ಕೊಡಿ, ನಿಮ್ಮ ಕೈಲಾದಷ್ಟು ಧನ ಸಹಾಯವನ್ನು. ಆ ರೀತಿ ಮಾಡಿ ಅವರು 187 ಪೌಂಡ್ ಆಗುವಷ್ಟು ಒಂದು ಧನವನ್ನು ಶೇಖರಿಸಿ ಸ್ವಾಮಿ ವಿವೇಕಾನಂದರಿಗೆ ನೀಡುತ್ತಾರೆ. ಇದನ್ನು ಸ್ವಾಮಿ ವಿವೇಕಾನಂದರು ತೆಗೆದುಕೊಂಡು ಹಡಗಿನಲ್ಲಿ ಪ್ರಯಾಣ ಮಾಡಲು ಪ್ರಾರಂಭಿಸುತ್ತಾರೆ. ಹಡಗಿನಲ್ಲಿ ಹೋಗುತ್ತಿರಬೇಕಾದರೆ ಅವರಿಗೆ ಜಪಾನ್, ಚೈನಾ ಮುಂತಾದ ಅಭಿವೃದ್ಧಿ ಹೊಂದಿರುವಂತಹ ರಾಷ್ಟ್ರಗಳನ್ನು ಅವರು ನೋಡುತ್ತಾರೆ. ಈ ರೀತಿ ಅಭಿವೃದ್ಧಿ ಹೊಂದಿರೋ ರಾಷ್ಟ್ರವನ್ನು ನೋಡುತ್ತಾ ಅವರ ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಸುರಿಯುತ್ತದೆ. ಇಡೀ ವಿಶ್ವಕ್ಕೆ ಎಲ್ಲವನ್ನು ನೀಡಿದವರು ನಾವು, ಇಡೀ ವಿಶ್ವದ ಒಂದು ಮಾದರಿ ನಾವು. ಆದರೆ ನಮ್ಮ ದೇಶ ಇನ್ನು ಬಡತನದಿಂದಿದೆ. ಈ ರಾಷ್ಟ್ರಗಳು ಇಷ್ಟು ಅಭಿವೃದ್ಧಿಯಾಗಿದೆ, ನಮ್ಮ ರಾಷ್ಟ್ರ ಯಾಕೆ ಆಗಲಿಲ್ಲ ಎಂದು ಅವರು ಧ್ಯಾನಿಸುತ್ತಿರಬೇಕಾದರೆ ಅಮೆರಿಕವನ್ನು ತಲುಪುತ್ತಾರೆ. ಅಮೆರಿಕವನ್ನು ಇಳಿದಾಗ ಅವರಿಗೆ ಒಂದು ಶಾಕಿಂಗ್ ನ್ಯೂಸ್ ಇರುತ್ತದೆ. ಅವರು ಅಮೆರಿಕವನ್ನು ಜುಲೈಯಲ್ಲಿ ಅಮೆರಿಕವನ್ನು ರೀಚ್ ಆಗ್ತಾರೆ. ಆದರೆ ವಿಶ್ವ ಧರ್ಮ ಸಮ್ಮೇಳನ ಏನಿದೆ ಅದು ಸೆಪ್ಟೆಂಬರ್ ನಲ್ಲಿ ಇರುತ್ತದೆ. ಸ್ವಾಮಿ ವಿವೇಕಾನಂದರಿಗೆ ಒಂದು ರೀತಿಯ ದಿಗಿಲು, ಭಯ ಆಗ್ತದೆ. 3 ತಿಂಗಳ ಕಾಲ ಒಬ್ಬಂಟಿಯಾಗಿ, ಸ್ವಾಮಿ ವಿವೇಕಾನಂದರು ಒಬ್ಬರೇ ಇದ್ರು, ಅವ್ರಿಗೆ ಧನ ಕೂಡ ಅಷ್ಟೊಂದು ಇರ್ಲಿಲ್ಲ, ಜನಸಂಪರ್ಕವೂ ಇರ್ಲಿಲ್ಲ, ಒಬ್ಬಂಟಿಯಾಗಿ ಹೋಗಿರ್ತಾರೆ. ಒಂದ್ ವೇಳೆ ಈ ಸಂದರ್ಭದಲ್ಲಿ ನಾವು ಈ ಯುವ ಪೀಳಿಗೆ ಇದ್ದಿದ್ರೆ ಬೌದ್ಧಿಕ್ಕೂ ಬೇಡ, ಬೈಟಕ್ಕೂ ಬೇಡ ಅಂತ ನಾವು ಹಿಂದ್ ಬಂದ್ಬಿಡ್ತಾ ಇದ್ವಿ ಭಾರತಕ್ಕೆ, ಯಾರ ಸವಸವೂ ಬೇಡ ಅಂತ. ಆದ್ರೆ ಸ್ವಾಮಿ ವಿವೇಕಾನಂದರು ಆ ದೃಢ ಸಂಕಲ್ಪ, ಆ ಧ್ಯೇಯ ನಿಷ್ಠೆ ಇಟ್ಟುಕೊಂಡು 3 ತಿಂಗಳ ಕಾಲ ನಾನು ಹಿಂದ್ ಬಂದರೆ ಭಾರತಕ್ಕೆ ಮೋಸ ಆಗ್ತದೆ, ಭಾರತದ ಯುವ ಜನತೆಗೆ ಮೋಸ ಆಗ್ತದೆ ಎಂದು ಭಾವಿಸಿ ತುಂಬಾ ಬೇಸರದಿಂದ, ಆಯ್ತು ಪರವಾಗಿಲ್ಲ, ನಮ್ಮ ರಾಮಕೃಷ್ಣ ಪರಮಹಂಸರ ಒಂದು ನನಗೆ ಅವರ ಒಂದು ಆಶೀರ್ವಾದ ಇದೆ, ನಾನು ಮುನ್ನಡೆತೇನೆ, ಭಾರತಾಂಬೆಯ ಒಂದು ಆಶೀರ್ವಾದ ಇದೆ, ಯಾರು ಇಲ್ಲ ನನ್ನ ಜೊತೆ, ಯಾರು ಇಲ್ಲ ಅಂದ್ರೆ ಭಾರತಾಂಬೆ ನನ್ನ ಜೊತೆ ಇದ್ದಾಳೆ ಎಂದು ಭಾವಿಸಿ ಬರುತ್ತಾರೆ. ಸ್ವಾಮಿ ವಿವೇಕಾನಂದರು ಬಂದಾಗ ಅವರು 3 ತಿಂಗಳು ಇರಬೇಕು. ಆ 187 ಪೌಂಡ್ ಎಲ್ಲಿಗೆ ಸಾಕಾಗತ್ತೆ ನೀವೇ ಹೇಳಿ? ನಮ್ಮ ಭಾರತದಲ್ಲೇ ಹಣ ಸಾಕಾಗಲಿಲ್ಲ. ಅಷ್ಟು ದೊಡ್ಡ ಅಭಿವೃದ್ಧಿ ಹೊಂದಿರುವಂತಹ ರಾಷ್ಟ್ರಗಳಲ್ಲಿ ಆ ದುಡ್ಡು ಕ್ಷಣಿಕ ಅಷ್ಟೇ, ಆ ದುಡ್ಡು 1 ತಿಂಗಳಿಗೆ ಖರ್ಚಾಗ್ಬಿಡ್ತದೆ. ಅವರು ಮತ್ತೆ ಬರೀತಾರೆ, ಅಳಸಿಂಗ ಪೆರುಮಾಳರಿಗೆ ಒಂದು ಪತ್ರ ಬರೀತಾರೆ, ನನಗೆ ಹಣದ ಅಭಾವ ಆಗಿದೆ, ದಯವಿಟ್ಟು ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿಕೊಡಿ. ಆಗ ಮಹಾತ್ಮ ಅಳಸಿಂಗ ಪೆರುಮಾಳ್ ಅವ್ರು ಏನ್ ಮಾಡ್ತಾರಂದ್ರೆ, 90% ಭಾಗದ ಅವರ ಸಂಪಾದನೆ ಹಣವನ್ನು ಸ್ವಾಮಿ ವಿವೇಕಾನಂದರಿಗೆ ನೀಡಿ ಕೇವಲ 10 ಭಾಗವನ್ನು ಮಾತ್ರ ಅವರು ದೈನಂದಿನ ಖರ್ಚಿಗೆ ಇಟ್ಕೋತಾರೆ. ಈ 9% ಭಾಗವೂ ಸಹ ಖರ್ಚಾಗ್ಬಿಡ್ತದೆ. ಸ್ವಾಮಿ ವಿವೇಕಾನಂದರು ಇನ್ನೇನ್ ಮಾಡ್ತಾರೆ, ಅವರು ಅಲ್ಲಿರುವಂತಹ ಜನರಿಗೆ ಕೇಳ್ತಾರೆ, ನಾನು ಇಳ್ಕೊಳ್ಳಲು ಒಂದು ಜಾಗ ಬೇಕು, ನನಗೆ ಈ ಜಾಗ ನನಗೆ ಹೊಸ ಜಾಗ, ಜನರ ಪರಿಚಯ ಇಲ್ಲ, ವ್ಯಕ್ತಿಗಳ ಪರಿಚಯ ಇಲ್ಲ, ಹಣವೂ ಸಹ ಖಾಲಿಯಾಗಿದೆ, ಯಾರು ಸಹಾಯ ಮಾಡ್ತಾರ ಅಂತ ಅಲ್ಲಿರುವಂತಹ ಲೋಕಲ್ ನಾಗರಿಕರಿಗೆ ಕೇಳ್ತಾರೆ. ಆಗ ಅವರು ಅಲ್ಲಿರುವಂತಹ ಒಬ್ಬ ಮಹಾತ್ಮರು ಇರ್ತಾರೆ, ಅವರೊಂದು ಸ್ವಾಮಿಗಳಿಗೆ ಒಂದು ಮಾರ್ಗವನ್ನು ತೋರಿಸ್ತಾರೆ, ನೀವು ಬಾಸ್ಟನ್ಗೆ ಹೋಗಿ, ಅಲ್ಲಿ ನಿಮ್ಗೆ ಒಬ್ಬರಾದ್ರೂ ಸಿಗ್ತಾರೆ ಸಹಾಯ ಮಾಡ್ಲಿಕ್ಕೆ. ಆಯ್ತು ಸ್ವಾಮೀಜಿ, ಇಲ್ಲಿದ್ದು ಏನು ಮಾಡಲ್ಲ, ಅಟ್ಲೀಸ್ಟ್ ಬಾಸ್ಟನ್ಗಾರು ಹೋಗೋಣ ಅಂತ ಸ್ವಾಮೀಜಿ ಬಾಸ್ಟನ್ಗೆ ಹೋಗ್ತಾರೆ. ಬಾಸ್ಟನ್ಗೆ ಹೋಗುವಂತಹ ಟ್ರೈನ್ ಅಲ್ಲಿ ಕುಳಿತುಕೊಂಡು ಪ್ರಯಾಣಿಸಬೇಕಾದ್ರೆ ಅಲ್ಲಿ ಒಬ್ಬರು ಮಹಿಳೆ ಸ್ವಾಮೀಜಿಗೆ ಪರಿಚಯ ಆಗ್ತಾರೆ, ಕೇಟ್ ಸಾನ್ಬಾರ್ನ್ ಎಂಬುವಂತಹ ಮಹಿಳೆ. ಆ ಮಹಿಳೆ ಕೇಳ್ತಾರೆ, ಸಾಧುಗಳೇ ನೀವೆಲ್ಲಿಂದ ಬಂದಿದ್ದೀರಾ? ಸ್ವಾಮೀಜಿ ಹೇಳ್ತಾರೆ, ನಾನು ಭಾರತದಿಂದ ಬಂದಿದ್ದೇನೆ, ನೀವು ಎಲ್ಲಿಯವರು ಅಂತ ಸ್ವಾಮೀಜಿ ಮರುಪ್ರಶ್ನೆ ಮಾಡ್ತಾರೆ. ಆಗ ಆ ಕೇಟ್ ಸಾನ್ಬಾರ್ನ್ ಅವರು ಏನಿದ್ದಾರೆ ಅವ್ರು ಹೇಳ್ತಾರೆ, ನಾನು ಬಾಸ್ಟನ್ ಅಲ್ಲಿ ವಾಸ ಮಾಡ್ತೇನಂತ. ಆಗ ಸ್ವಾಮೀಜಿ ಹೇಳ್ತಾರೆ, ಹೌದಾ, ನಾನು ಬಾಸ್ಟನ್ಗೆ ಪ್ರಯಾಣ ಮಾಡ್ತಿದ್ದೇನೆ ಅಂತ. ಆಗ ಮೇಡಮ್ ರವರು ಕೇಳ್ತಾರೆ, ಬಾಸ್ಟನ್ ಅಲ್ಲಿ ನಿಮ್ಗೆ ಯಾರೋ ಗೊತ್ತಿರುವಂತಹ ವ್ಯಕ್ತಿಗಳಿದ್ದಾರಾ ಅಂತ. ಸ್ವಾಮೀಜಿ ಅವರು ಧೈರ್ಯವಾಗಿ ಹೇಳ್ತಾರೆ, ಹೌದು ನನಗೆ ಒಬ್ರು ಗೊತ್ತಿದ್ದಾರೆ ಅಂತ. ಸ್ವಾಮೀಜಿ ಯಾರವರು ಅಂತ ಆ ಕೇಟ್ ಸಾನ್ಬಾರ್ನ್ ಕೇಳಿದಾಗ ಹೇಳ್ತಾರೆ, ಆ ಮಹಿಳೆ ನೀವೇ ಅಂತ ಹೇಳ್ತಾರೆ. ಆಗ ಸ್ವಾಮೀಜಿಯವರ ಈ ಒಂದು ತೇಜಸ್ಸಿಗೆ, ಈ ವಾಕ್ಚಾತುರ್ಯಕ್ಕೆ, ಈ ಒಂದು ಸಮಯ ಪ್ರಜ್ಞೆಗೆ ಆ ಮಹಿಳೆ ತುಂಬಾ ಸ್ವಾಮೀಜಿ ಅನ್ವಯ ಆಗ್ಬಿಡ್ತಾಳೆ. ಸ್ವಾಮೀಜಿಗೆ ಹೇಳ್ತಾಳೆ, ಸ್ವಾಮೀಜಿ ನೀವೆಲ್ಲೂ ಹೋಗುವಂತ ಅವಶ್ಯಕತೆ ಇಲ್ಲ, ನೀವು ಬಾಸ್ಟನ್ ಅಲ್ಲಿ ಇರುವಂತಹ ಎಲ್ಲಾ ದಿನಗಳು ನಮ್ಮ ಮನೆಗೆ ನೀವು ಬರಬೇಕು, ನಮ್ಮ ಮನೆಯಲ್ಲಿ ನಿಮ್ಗೆ ಎಲ್ಲಾ ರೀತಿಯ ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳಿ ಸ್ವಾಮೀಜಿ ಅವರಿಗೆ ಎಲ್ಲಾ ವ್ಯವಸ್ಥೆಯನ್ನು ಮಾಡ್ತಾರೆ. ಸ್ವಾಮೀಜಿಯವರು ಅವರ ಮನೆಗೆ ಕರೆದುಕೊಂಡು ಹೋಗ್ತಾಳೆ.
ಅವರ ಮನೆಯಲ್ಲಿ 3 ಗಂಟೆಗಳ ಕಾಲ ಚರ್ಚೆ ಆಗ್ತದೆ. ಸ್ವಾಮಿಗಳು ಹಿಂದುತ್ವದ ಬಗ್ಗೆ, ಭಾರತದ ಬಗ್ಗೆ, ಕೃಷ್ಣನು ಹೇಳಿದಂತಹ ಭಗವದ್ಗೀತೆಯ ಬಗ್ಗೆ, ವಸುದೇವ ಕುಟುಂಬಕಂ ಎಂಬುವ ಬಗ್ಗೆ ಸಾರಾಂಶವಾಗಿ ಸಂಕ್ಷಿಪ್ತವಾಗಿ ಆ ಮಹಿಳೆಗೆ ಹೇಳ್ತಾರೆ. ಇದಕ್ಕೆ ಮಹಿಳೆ ಸ್ವಾಮೀಜಿಗೆ ಒಂದು ವಾಕ್ಚಾತುರ್ಯಕ್ಕೆ ಅವಳು ನೇರವಾಗಿ ಅನ್ವಯ ಆಗ್ಬಿಡ್ತಾಳೆ. ಅವಳು, ಸ್ವಾಮಿಯವರೇ, ನನಗೊಬ್ಬಳಿಗೆ ನೀವು ಹೇಳಿದರೆ ಸಾಲದು, ನನ್ನ ಕುಟುಂಬ ಇದೆ, ನನ್ನ ಪರಿವಾರ ಇದೆ, ನನ್ನ ಅಕ್ಕಪಕ್ಕ ಮನೆಯವರನ್ನೆಲ್ಲರನ್ನು ಕರಿತೀನಿ. ನೀವು 15 ದಿನಕ್ಕೊಮ್ಮೆ, ವಾರಕ್ಕೊಮ್ಮೆ ಸತ್ಸಂಗವನ್ನು ಮಾಡಿ, ಅವರಿಗೂ ಸಹ ಈ ಒಂದು ವಿಚಾರಧಾರೆಯನ್ನು ಅವರಿಗೆ ಸಹ ಕೊಡೋಣ ಅಂತ ಆ ಮಹಿಳೆ ಹೇಳ್ತಾಳೆ. ಸ್ವಾಮೀಜಿ ಅದಕ್ಕೆ ಒಪ್ಕೋತಾರೆ. ಆಯ್ತು, ಮಾಡೋಣ, ಏನ್ ತೊಂದ್ರೆ ಇಲ್ಲ ಅಂತ ಹೇಳ್ತಾರೆ. ಹಾಗೆ ಆ ಮಹಿಳೆ ತನ್ನ ಮನೆಯವರು, ತನ್ನ ಅಕ್ಕಪಕ್ಕದ ಸಂಬಂಧಿಕರು ಎಲ್ಲರನ್ನು ಕರೆದು ವಾರಕ್ಕೆ ಒಮ್ಮೆ ಇಲ್ಲ 15 ದಿನಕ್ಕೆ ಒಮ್ಮೆ ಒಂದು ಸತ್ಸಂಗದ ರೀತಿಯಲ್ಲಿ ಸ್ವಾಮಿ ವಿವೇಕಾನಂದರು ಒಂದು ವಿಚಾರಧಾರೆ, ಒಂದು ಭಾರತದ ಒಂದು ವಿಚಾರಧಾರೆ, ಧರ್ಮ ಎಂದರೇನೋ, ಅಂದ್ರೆ ಸ್ವಾಮಿ ವಿವೇಕಾನಂದರಲ್ಲಿ ಬರೀ ಹಿಂದೂ ಧರ್ಮದ ಬಗ್ಗೆ ಹೇಳೋದಿಲ್ಲ, ಎಲ್ಲ ಧರ್ಮದ ಬಗ್ಗೆ ಅರಿತಿರ್ತಾರೆ, ಬೈಬಲ್ ಬಗ್ಗೆ ಅರಿತಿರ್ತಾರೆ, ಧರ್ಮ ಎಂದರೇನು ಎಲ್ಲ ಬಗ್ಗೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಹೀಗಿರ್ಬೇಕಾದ್ರೆ ಒಂದು ದಿನ ಸ್ವಾಮಿ ವಿವೇಕಾನಂದರು ಪ್ರೊಫೆಸರ್ ರೈಟ್, ಅವರು ಹಾರ್ಡ್ವರ್ಕ್ ಯೂನಿವರ್ಸಿಟಿಲಿ ಪ್ರೊಫೆಸರ್ ಆಗಿರ್ತಾರೆ. ಅವರ ಒಂದು ಯೂನಿವರ್ಸಿಟಿಲಿ ಹೋಗಿ ಒಂದು 5 ನಿಮಿಷ ಸಂವಾದ ರೀತಿಯಲ್ಲಿ, ಒಂದು ಇಂಟ್ರಾಕ್ಷನ್ ರೀತಿಯಲ್ಲಿ ಅವರ ಜೊತೆ ಮಾತನಾಡಲು ನಿರ್ಧರಿಸಿದ್ದಾರೆ. ಹಾಗೆ ಸ್ವಾಮಿ ವಿವೇಕಾನಂದರು ಹೋಗ್ತಾರೆ ಹಾರ್ಡ್ವರ್ಡ್ ಯೂನಿವರ್ಸಿಟಿಗೆ. ನಿಮ್ಗೆ ಗೊತ್ತಿದೆ, ಈ ಮೇಧಾವಿಗಳು ಇಬ್ರು ಸೇರಿದ್ರೆ 5 ನಿಮಿಷ ಅಂತ ಮಾತಾಡ್ತಾರೆ ಅಷ್ಟೇ, ಬಟ್ ಅದು ತುಂಬಾ ಹೊತ್ತು ತೆಗೆದುಕೊಳ್ಳಿದೆ. ಆ ರೀತಿ ಇವರ ಒಂದು ಸಂವಾದ ನಿರಂತರವಾಗಿ 5 ಗಂಟೆಗಳ ಕಾಲ ನಡೆಯುತ್ತದೆ. 5 ಗಂಟೆಗಳ ಕಾಲ ಆ ಪ್ರೊಫೆಸರ್ ಏನಿರ್ತಾರೆ, ಸ್ವಾಮೀಜಿಯ ಈ ಒಂದು ಜ್ಞಾನಕ್ಕೆ, ಈ ಒಂದು ವಿಚಾರಧಾರೆಗೆ ಮನಸ್ಸೊತ್ತು ಬಿಟ್ಟು, ಸ್ವಾಮಿಯವರೇ, ನೀವು ಇಲ್ಲಿರಬಾರ್ದು, ನೀವು ಧರ್ಮ ಸಂಸತ್ ಅಲ್ಲಿ ನಡತಕ್ಕಂತಹ ಆ ಧರ್ಮ ಒಂದು ಸಭೆಗೆ ನೀವು ಭಾಗವಹಿಸಬೇಕು ಅಂತ ಹೇಳ್ತಾರೆ. ಆಗ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಹೌದಪ್ಪ, ನಾನು ಬಂದಿರೋದು ಯಾವ ಸಲುವಾಗಿ, ಭಾರತದಿಂದ ಬಂದಿದ್ದೇನೆ, 2 ತಿಂಗಳ ಕಾಲ ಇಲ್ಲೇ ಕಳೆದಿದ್ದೇನೆ, ಆದ್ರೆ ನನ್ನ ಬಳಿ ಯಾವ ಪತ್ರವಿಲ್ಲ, ಅಲ್ಲಿ ಹೋಗಕ್ಕೆ ಪತ್ರ ಕೇಳ್ತಾರೆ, ನನ್ನ ಬಳಿ ಪತ್ರ ಇಲ್ಲ, ನನ್ನಲ್ಲಿ ಯಾರು ಒಳಗಡೆ ಬಿಡ್ತಾರೆ ಅಂತ ಕೇಳ್ತಾರೆ ಪ್ರೊಫೆಸರ್ಗೆ. ಆಗ ಪ್ರೊಫೆಸರ್ ರೈಟ್ ಅವ್ರು ಹೇಳ್ತಾರೆ, ಸ್ವಾಮೀಜಿ ಅವರೇ, ನಿಮಗೆ ಪತ್ರವನ್ನು ಕೇಳುವುದು ಒಂದೇ, ಆ ಸೂರ್ಯನಿಗೆ ಹೊಳೆಯುವಂತಹ ಅಧಿಕಾರ ಕೇಳುವುದು ಒಂದೇ. ನಿಮಗೆ ಪತ್ರ ಯಾರು ಕೇಳ್ತಾರೆ, ಆ ಸೂರ್ಯನಿಗೆ ಹೊಳೆಯುವಂತಹ ಅಧಿಕಾರ ಕೇಳೋದು ಒಂದೇ ಅಂತ ಸ್ವಾಮೀಜಿ ಅವರು ಹೇಳ್ತಾರೆ. ಹಾಗೆ ಈ ಮಹಾತ್ಮರನ್ನು ಭೇಟಿಯಾಗೋದಕ್ಕೆ ಒಂದು ರೀತಿಯ ಸಂದರ್ಭದಲ್ಲಿ ಈ ಪ್ರೊಫೆಸರ್ ರೈಟ್ ಗಳನ್ನು ಕರೆದು ಇನ್ನೊಂದು ಸಂವಾದ ಮಾಡ್ತಾರೆ. ಇನ್ನೊಂದು 8-10 ನಿಮಿಷದ ಇನ್ನೊಂದು ಸಂವಾದಗಳನ್ನು ಮಾಡ್ತಾರೆ. ಆಗ ಕಡೆಯಲ್ಲಿ ಹೇಳ್ತಾರೆ, ಇದು ಬುಕ್ಕಲ್ ಸಹ ರೆಕಾರ್ಡ್ ಆಗಿದೆ, ಈ ರೀತಿ ಮಾತನ್ನು ಹೇಳ್ತಾರೆ, ಈ ಹಾರ್ವರ್ಡ್ ಯೂನಿವರ್ಸಿಟಿಯ ಎಲ್ಲ ಪ್ರೊಫೆಸರ್ ಅನ್ನು ತೆಗೆದುಕೊಂಡು ಒಂದು ತಕ್ಕಡಿಗೆ ಹಾಕಿ ಸ್ವಾಮಿ ವಿವೇಕಾನಂದರನ್ನು ಒಂದು ತಕ್ಕಡಿಗೆ ಹಾಕಿದರೆ ಜ್ಞಾನದಲ್ಲಿ ಸ್ವಾಮಿ ವಿವೇಕಾನಂದರೇ ಹೆಚ್ಚು ತೂಗುತ್ತಾರೆ ಅಂತ ಹೇಳ್ತಾರೆ. ಎಂತ ಅದ್ಭುತ ಮಾತನ್ನು ಹೇಳ್ತಾರೆ ಪ್ರೊಫೆಸರ್ ಅವರು. ಈ ರೀತಿ ಈ ಭಾರತದ ವೈಶಿಷ್ಟ್ಯತೆಯನ್ನು ಇಡೀ ವಿಶ್ವಕ್ಕೆ ಸಾರಿದಂತಹ ಸಂತ ಸ್ವಾಮಿ ವಿವೇಕಾನಂದರು. ಹೀಗೆ ಆಗುವಾಗ ಮುಂದೆ ದಿನಗಳು ಹತ್ರವಾಗ್ತದೆ, ಸೆಪ್ಟೆಂಬರ್ ಹತ್ರ ಬರ್ತಿದೆ, ಚಿಕಾಗೋಗೆ ಹೋಗ್ಬೇಕು. ಸ್ವಾಮಿ ವಿವೇಕಾನಂದರು ಸಿದ್ಧತೆಗಳನ್ನೆಲ್ಲ ಮಾಡ್ಕೋತಾರೆ, ಚಿಕಾಗೋಗೆ ಹೋಗ್ತಾರೆ. ಆದ್ರೆ ನಮ್ಮ ದುರದೃಷ್ಟವಶಾತ್ ಅಲ್ಲಿ ಚಿಕಾಗೋನಲ್ಲಿ ವರ್ಣೀಯ ಭೇದ ನಡೀತಿರ್ತದೆ. ಸ್ವಾಮಿ ವಿವೇಕಾನಂದರು ಭಾರತೀಯ ಬಣ್ಣ ಅಂದ್ರೆ ಕಪ್ಪು ಬಣ್ಣ, ಮಾಧ್ಯಮಿಕ ಬಣ್ಣ ಇರ್ತಾರೆ, ಅಲ್ಲಿ ವರ್ಣ ಭೇದ ನಡೀತಿರ್ತದೆ. ಈಗ ನಮ್ಮ ಭಾರತದಲ್ಲಿ ಹೋದರೆ ಜಾತಿಯ ಭೇದ, ಅಲ್ಲಿ ಹೋದೆ ವರ್ಣದ ಭೇದ. ಸ್ವಾಮಿ ವಿವೇಕಾನಂದರು ಅತೀವಾದ ದುಃಖ ಆಗ್ತದೆ. ಸ್ವಾಮಿ ವಿವೇಕಾನಂದರು 4 ಜನ ಕೇಳ್ತಾರೆ, ನಾನು ಭಾರತದಿಂದ ಬಂದಿದ್ದೇನೆ, ನನಗೆ ಉಳಿಯೋಕೆ ಒಂದು ಚೂರು ಜಾಗದ ವ್ಯವಸ್ಥೆ ಮಾಡ್ಕೊಡಿ. ಯಾರು ಸ್ವಾಮಿ ವಿವೇಕಾನಂದ ಮಾತಾಡ್ಸಕ್ಕೆ ತಯಾರಿ ಇರೋದಿಲ್ಲ, ಯಾಕಂದ್ರೆ ಇವರು ವರ್ಣ ನೋಡ್ತಿರ್ತಾರೆ, ಅವರು ಬೆಳ್ಳಕ್ಕಿರ್ತಾರೆ. ಯಾಕಂದ್ರೆ ಅಮೆರಿಕದ ಒಂದು ಚಳಿಗೆ ಅವರು ಬೆಳ್ಳ ಬಣ್ಣ ಇರ್ತಾರೆ. ಆದ್ರೆ ಸ್ವಾಮಿ ವಿವೇಕಾನಂದರ ಜ್ಞಾನಕ್ಕೆ ಅವರು ಬೆಲೆ ಕೊಡುವುದಿಲ್ಲ, ಕೇವಲ ಅವರು ಬಣ್ಣಕ್ಕೆ ಅವರು ಬೆಲೆ ಕೊಟ್ಟು ಸ್ವಾಮಿ ವಿವೇಕಾನಂದನು ತಿರಸ್ಕರಿಸುತ್ತಿರುತ್ತಾರೆ. ಸ್ವಾಮಿ ವಿವೇಕಾನಂದರಿಗೆ ಅತೀವವಾದ ನೋವಾಗುತ್ತದೆ. ಸ್ವಾಮಿ ವಿವೇಕಾನಂದರು ಒಂದು ಭಾಷಣ ಮಾಡುವ ಹಿಂದಿನ ದಿನ ಏನ್ ಮಾಡ್ತಾರೆ ಅಂದ್ರೆ, ಎಲ್ಲೂ ಜಾಗ ಇರುವುದಿಲ್ಲ ಸ್ವಾಮಿ ವಿವೇಕಾನಂದರಿಗೆ ಮಲ್ಕೊಳ್ಳಕ್ಕೆ, ಯಾರು ಜಾಗ ಕೊಡುವುದಿಲ್ಲ ಆ ಒಂದು ಚಿಕಾಗೋ ನಗರದಲ್ಲಿ. ಆಗ ಸ್ವಾಮಿ ವಿವೇಕಾನಂದರು ಈ ಟ್ರೈನ್ ಗಳಲ್ಲಿ ಗೂಡ್ಸ್ ಅನ್ನು ಸಾಗುವಂತಹ ಡಬ್ಬಿಗಳಿರ್ತವೆ, ಅದರಲ್ಲಿ ಒಂದು ರಾತ್ರಿ ಮಲಗ್ತಾರೆ ಸ್ನೇಹಿತರೆ, ಅದರಲ್ಲಿ ಒಂದು ರಾತ್ರಿ ಮಲಗ್ತಾರೆ. ಇದನ್ನು ನೋಡಿದ್ರೆ ಎಂತ ನಮ್ಮ ಭಾರತೀಯ ಯುವಕರ ಮನಸ್ಸಿನಲ್ಲೂ ಕಣ್ಣೀರು ಧಾರಾಕಾರವಾಗಿ ಸುರಿತು. ನಾವು ಬೆಂಗಳೂರಿನಲ್ಲಿ ಇವತ್ತಿನ ಈ ಚಳಿಯಲ್ಲೇ ಸ್ವೆಟರ್ ಅನ್ನು ಹಾಕೊಂಡು ಆಚೆ ಹೋಗ್ತೀವಿ. ಅಂತ ಒಂದು ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದರು ಅಮೆರಿಕದ ಆ ಸೆಪ್ಟೆಂಬರ್ ಚಳಿಯಲ್ಲಿ ಕೇವಲ ಒಂದು ಟ್ರೈನಿನ ಡಬ್ಬಿಯಲ್ಲಿ ಮಲಗ್ತಾರೆ. ಇದು ಅವರ ಧ್ಯೇಯ ನಿಷ್ಠೆ ಹಾಗೂ ಅವರ ಒಂದು ತ್ಯಾಗ, ಅವರ ಒಂದು ಭಾರತಕ್ಕೆ ಏನಾದರೂ ಒಂದು ಮಾಡಬೇಕು, ಭಾರತವನ್ನು ಹೇಗಾದ್ರೂ ಪ್ರತಿನಿಧಿಸಬೇಕು ಎಂಬುವಂತಹ ಅವರು ದೃಢ ನಿಷ್ಠೆ.
ಈ ರೀತಿ ಆದ ನಂತರ ಮುಂದಿನದೆಲ್ಲ ನಿಮ್ಗೆ ತಿಳಿದಿದೆ. ಅವರು ಚಿಕಾಗೋ ಸ್ಪೀಚ್ಗೆ ಹೋಗ್ತಾರೆ. ಅಲ್ಲಿ ಒಂದು ಮೈ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ಅಮೆರಿಕಾ ಎಂದು ಹೇಳುತ್ತಾರೆ. ಆಗ 7,000 ಜನರ ಒಂದು ಚಪ್ಪಾಳೆಯ ಧ್ವನಿ ಇಡೀ ಮುಗಿಲು ಮುಟ್ಟುತ್ತದೆ. ಆಗ ಜನರಿಗೆ ಗೊತ್ತಾಗ್ತದೆ, ಈ ವರ್ಣ ಭೇದವ ಮಾಡೋದಲ್ಲಪ್ಪ ನಿಜವಾದದ್ದು, ಜ್ಞಾನಕ್ಕೆ ಬೆಲೆ ಕೊಡ್ಬೇಕಂತ. ಆಗ ಕೆಲವು ಜನರಿಗೆ ಅರಿವಾಗ್ತದೆ. ಅವರು ಸ್ವಾಮಿ ವಿವೇಕಾನಂದರ ಶಿಷ್ಯರಾಗಿ ಬರುತ್ತಾರೆ. ನನಗೆ ಕೊಟ್ಟಂತಹ ಈ ಒಂದು ಟಾಪಿಕ್ ನ ನಾನು ವಿಚಾರವನ್ನು ಕವರ್ ಮಾಡಿದ್ದೀನಿ ಅಂತ ನಾನು ಭಾವಿಸ್ತೇನೆ. ನನ್ನ ಈ ಒಂದು ತೊದಲು ನುಡಿಯನ್ನು ಕೇಳಿದ ನಮ್ಮ ಎಲ್ಲಾ ವಿದ್ಯಾರ್ಥಿ ಬಂಧುಗಳಿಗೂ ಹಾಗೂ ಎಲ್ಲಾ ಶಿಕ್ಷಾರ್ಥಿ ಬಂಧುಗಳಿಗೂ ನಾನು ಧನ್ಯವಾದಗಳನ್ನು ತಿಳಿಸುತ್ತೇನೆ. ಈಗ ನಮ್ಮ ಮುಂದಿನ ಒಂದು ಅವಧಿಯನ್ನು ಸಹೋದರಿ ವಿಭಾರ್ ಅವರು ತೆಗೆದುಕೊಳ್ಳುತ್ತಾರೆ, ಚಿಕಾಗೋನಲ್ಲಿ ನಡೆಯುವಂತಹ ಸ್ಪೀಚಿನ ಬಗ್ಗೆ. ಇದು ಕೇಳಿ, ಇದು ತುಂಬಾ ಅದ್ಭುತವಾದಂತಹ, ತುಂಬಾ ಅಮೋಘವಾದಂತಹ ಘಟನೆ ಎಲ್ಲಾ ಭಾರತೀಯರಿಗೂ ಸ್ವಾಮಿ ವಿವೇಕಾನಂದರ ಜೀವನದಲ್ಲಿ. ಇದನ್ನು ಕೇಳಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಶ್ರೀರಾಮ್. Over to Vibha. Thank you, Srihari. If a speech day of any person is ever celebrated in the history of the world, even after hundreds of years of it, it would definitely be Swami Vivekananda's historic Chicago speech. Good morning, one and all. I am Vibhavi Koneri, and I am pursuing BE Electronics in JSS Academy of Technology, Bangalore. Today, I'm going to be speaking about the unforgettable speech that was delivered by Swami Vivekananda on 11 September 1893 at the world's very first Parliament of Religion that was held in Chicago. His salutation, "Sisters and Brothers of America," had such great impact on the Americans that every time he said it, he would receive a standing ovation of up to 2 to 3 minutes every time he said it. This groundbreaking speech was the reason that he is best known in the United States, in which he introduced Hinduism to America and called for religious tolerance and an end to fanaticism. The speech goes like this: "Sisters and brothers of America, it fills my heart with joy unspeakable to rise in response to the warm and cordial welcome that you have given us. I thank you in the name of the most ancient order of monks in the world. I thank you in the name of the mother of religions, and I thank you in the name of millions and millions of Hindu people of all classes and sects. My thanks also to some of the speakers on this platform, referring to the Sorry for the inconvenience. Vibha got disconnected now. She'll be back soon. Yes. Can you call next person? ನಮ್ಮ ಮುಂದಿನ ಪ್ರಸ್ತುತಿ ಪುಷ್ಪಾ ಪತ್ತೇಡ್ ಅವರಿಂದ. ಜನನಿ ಜನ್ಮಭೂಮಿಷ್ಯ ಸ್ವರ್ಗಾದಪಿ ಗರಿಯಸಿ. ನನ್ನ ಹೆಸರು ಪುಷ್ಪಾ ಪಟೇಲ್. ನಾನು ಅರ್ಥಶಾಸ್ತ್ರ ವಿಭಾಗದಲ್ಲಿ ಅಂತಿಮ ವರ್ಷದ ವಿದ್ಯಾರ್ಥಿಯಾಗಿ ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ವಿದ್ಯಾರ್ಥಿನಿಯಾಗಿದ್ದೇನೆ. ಆಧ್ಯಾತ್ಮಿಕ ಗುರುಗಳಾಗಿ ಸ್ವಾಮಿ ವಿವೇಕಾನಂದರು. ತಂದೆಯ ಪ್ರಗತಿಪರ ಚಿಂತನೆ ಮತ್ತು ತಾಯಿಯ ಧಾರ್ಮಿಕ ಮನೋಧರ್ಮದಿಂದ ವ್ಯಕ್ತಿತ್ವವನ್ನು ರೂಪಿಸಿಕೊಂಡು ಭಾರತದಲ್ಲಿ ಹಿಂದೂ ಧರ್ಮದ ಪುನರ್ಜನ್ಮಕ್ಕೆ ಕಾರಣವಾಗಿ ವಿಶ್ವದೆಲ್ಲೆಡೆ ವೇದಾಂತ ಮತ್ತು ಯೋಗದ ತತ್ವಚಿಂತನೆಗಳನ್ನ ಹರಡಿದವರು ನಮ್ಮ ಸ್ವಾಮಿ ವಿವೇಕಾನಂದರವರು.
ನಾವು ಅವರನ್ನ ವಿಶ್ವ ವಿಜೇತ ವಿವೇಕಾನಂದ ಅಂತ ಕರಿತೀವಿ, ವಿಶ್ವಗುರು ಅಂತ ಕರಿತೀವಿ. ಯಾಕಂದ್ರ ಅವರು ಭಾರತವನ್ನ ವಿಶ್ವಕ್ಕೆ ಪರಿಚಯ ಮಾಡಿಕೊಟ್ಟಂತಹ ಮಹಾನ್ ವ್ಯಕ್ತಿ. ಅವರಿಗೆ ನನ್ನ ಪ್ರಣಾಮಗಳು. ಆಧ್ಯಾತ್ಮಿಕ ಗುರುಗಳಾಗಿ ಸ್ವಾಮಿ ವಿವೇಕಾನಂದರು ಅವರ ಬಗ್ಗೆ ಮಾತಾಡ್ಬೇಕು ಅಂತಂದ್ರ ಒಂದು ದಿನ ಅಲ್ಲ, ಎಷ್ಟು ಹೇಳಿದ್ರು ಸಾಲಂಗಿಲ್ಲ. ನಾವ್ ಇವಾಗ ಕೇಳಿದ್ವಿ ಅವರ ಚಿಕಾಗೋದಲ್ಲಿ ಭಾಷಣವನ್ನ ಮಾಡ್ಲಿಕ್ಕೆ ಏನೇನು ಕಷ್ಟಗಳನ್ನ ಪಟ್ರು. ಆಮೇಲೆ ನಾವು ಮುಂದಿನ ಭಾಷಣದಲ್ಲಿ ಕೇಳ್ತೇವೆ ಚಿಕಾಗೋದಲ್ಲಿ ಭಾಷಣದಲ್ಲಿ ಅವರು ಏನ್ ಮಾತಾಡಿದ್ರು, ಅವರು ಜನರನ್ನ ಹೇಗೆ ಹುರಿದುಂಬಿಸಿದರು, ಜನರನ್ನ ತಮ್ಮತ್ತ ಹೇಗೆ ಆಕರ್ಷಿತಗೊಳಿಸಿಕೊಂಡ್ರು ಅನ್ನೋದನ್ನ ನಾವು ಮುಂದೆ ಕಾಣುತ್ತೇವೆ. ಹಾಗೆ ಅವರು ಆಧ್ಯಾತ್ಮಿಕ ಗುರುಗಳು ಹೇಗೆ ಅಂತಂದ್ರ ಅವರು ಚಿಕ್ಕಂದಿನಿಂದ ಅಂದ್ರೆ ಅವರು ವಿದ್ಯಾರ್ಥಿಯಾಗಿದ್ದಾಗ ಬಹಳ ಚಾಣಾಕ್ಷರಾಗಿದ್ರು, ಅಥವಾ ಅದರ ಜೊತೆಗೆ ಅವರು ದೇವರ ಹುಡುಕಾಟದಲ್ಲಿದ್ದರು. ನಮಗೆ ಗೊತ್ತು ದೇವರನ್ನ ಕಾಣುವುದು ಸುಲಭವಲ್ಲ, ಅದು ಅಸಾಧ್ಯ ಅಂತ ನಾವು ತಿಳ್ಕೊಂಡೇವಿ. ಖರೆ ಅವರು ದೇವರ ಹುಡುಕಾಟದಲ್ಲಿರುವಾಗ ಅವರು ಹಲವಾರು ಭಾಷಣಗಳನ್ನ ಕೇಳಕ್ ಹೋಗ್ತಿದ್ರು. ಅದರ ಜೊತೆಗೆ ತತ್ವಜ್ಞಾನಿಗಳೊಂದಿಗೆ ಅಥವಾ ತತ್ವಶಾಸ್ತ್ರಗಳನ್ನ ಕೇಳಕ್ ಹೋದಾಗ ಯಾರಾದ್ರೂ ದೇವರ ಬಗ್ಗೆ ಅಥವಾ ದೇವರ ಇರುವಿಕೆಯ ಬಗ್ಗೆ ಮಾತನಾಡ್ತಿರುವಾಗ ಅವರ ಭಾಷಣ ಮುಕ್ತಾಯ ಆದ್ಮೇಲೆ ಕೇಳ್ತಿದ್ರಂತ, ನೀವೇನಾದ್ರೂ ದೇವರನ್ನ ನೋಡಿದೀರಾ? ಆದರೆ ಅವರಿಗೆ ಮನಸ್ಸಿಗೊಪ್ಪುವಂತಹ ಉತ್ತರ ಅವರಿಗೆ ಸಿಕ್ಕಿರ್ಲಿಕ್ಕಿಲ್ಲ. ಆದ್ದರಿಂದ ಅವರು ಹುಡುಕುತ್ತಾ ಹೋದಂತೆ ಒಮ್ಮೆ ತರಗತಿಯಲ್ಲಿ ಗುರುಗಳು ಸಮಾಧಿ ವಿಷಯದ ಬಗ್ಗೆ ಮಾತಾಡುವಾಗ, ಅಂದ್ರೆ ಅವರು ದೇವರ ಬಗ್ಗೆ ಆಗಲಿ ತಮ್ಮ ದೇವರ ಇರುವಿಕೆ ಅಥವಾ ದೇವರ ವಿಷಯನ ಮಾತಾಡುತ್ತಿರುವಾಗ ನೀವೇನಾದ್ರೂ ದೇವರನ್ನ ನೋಡಿದ್ದೀರಾ ಅಂತ ಗುರುಗಳನ್ನು ಪ್ರಶ್ನೆ ಮಾಡ್ತಾರಂತೆ. ನಾನೇನು ನೋಡಿಲ್ಲಪ್ಪ, ಆದರೆ ನಿನಗೆ ದೇವರ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋ ಆಸಕ್ತಿ ಇದ್ರೆ ನೀನು ಶ್ರೀ ರಾಮಕೃಷ್ಣ ಪರಮಹಂಸರನ್ನ ಭೇಟಿಯಾಗು ಅಂತ ಹೇಳ್ತಾರಂತ. ಆವಾಗ ಶ್ರೀ ಸ್ವಾಮಿ ವಿವೇಕಾನಂದರು ಶ್ರೀ ರಾಮಕೃಷ್ಣ ಪರಮಹಂಸರ ಹತ್ರ ಹೋಗ್ತಾರ. ನಮಗೆಲ್ಲರಿಗೂ ಗೊತ್ತು ಸ್ವಾಮಿ ವಿವೇಕಾನಂದರ ಆಧ್ಯಾತ್ಮಿಕ ಗುರುಗಳ ಆದಂತಹ ಶ್ರೀ ರಾಮಕೃಷ್ಣ ಪರಮಹಂಸರನ್ನು ಕೂಡ ಸ್ವಾಮಿ ವಿವೇಕಾನಂದರು ಪರೀಕ್ಷೆ ಮಾಡಿಯೇ ತಮ್ಮ ಗುರುಗಳನ್ನಾಗಿ ಸ್ವೀಕರಿಸಿದ್ರಂತ. ಅವರು ನೋಡ್ರಿ, ವಿಚಾರ ಮಾಡ್ಬೇಕು ನಾವು, ಅವರಲ್ಲಿ ಎಂತಹ ಒಂದು ಶಕ್ತಿ ಇತ್ತು, ಗುರುಗಳನ್ನು ಪರೀಕ್ಷೆ ಮಾಡಿ ಸ್ವೀಕರಿಸುವಂತಹ ಶಕ್ತಿ. ಅದು ಎಂತ ಆಧ್ಯಾತ್ಮಿಕ ಶಕ್ತಿ ಅವರಲ್ಲಿ ಇರ್ಲಿಕ್ಕಿಲ್ಲ ಮೊದಲಿನಿಂದಲೇ ಅಂತ ನಾವು ವಿಚಾರ ಮಾಡ್ಬೇಕಾದಂತಹ ವಿಷಯ. ಅದರ ಜೊತೆಗೆ ಅವರು ಚಿಕಾಗೋ ಭಾಷಣದಲ್ಲಿ ಸರ್ವಧರ್ಮ ಸಮ್ಮೇಳನದಲ್ಲಿ ಎಲ್ಲಾ ಧರ್ಮಗಳ ಪ್ರಚಾರಗಳನ್ನು, ಸರ್ವಧರ್ಮಗಳ ಭಾಷಣಗಳನ್ನು ಕೇಳಿ ಅವ್ರಿಗೆ ಅನಿಸ್ತಿತ್ತಂತ, ನಾನು ಯಾಕಾದ್ರೂ ಈ ಸಮಾರಂಭಕ್ಕೆ ಬಂದೆ ಅಂತ ಹೇಳಿ. ಯಾಕಂದ್ರ ಅದು ನಮಗ ಭಾಷಣದಲ್ಲಿ ಆದಂತಹ ವಿಷಯವನ್ನ ನಾವು ಮುಂದೆ ಕೇಳ್ತೇವೆ. ಆ ಭಾಷಣದಲ್ಲಿ ಅವರು ಮಾತನಾಡಿದಂತಹ ಕೆಲವು ನಿಮಿಷಗಳು ಅವರು ಇಡೀ ಜಗತ್ತೇ ಅವರನ್ನ ತಿರುಗಿ ನೋಡುವಂತೆ ಮಾಡುತ್ತದೆ. ಅವರ ಆಧ್ಯಾತ್ಮಿಕ ಶಕ್ತಿ, ಅವರ ತತ್ವಜ್ಞಾನ, ಅವರ ಜ್ಞಾನ, ಅವರ ಯೋಗ ಸಾಧನೆ ಎಲ್ಲರನ್ನು ಮೆಚ್ಚಿಸುವಂತಹದ್ದು ಆಗಿತ್ತು. ಅವರು ಚಿಕಾಗೋ ಭಾಷಣದ ನಂತರ ಹಲವಾರು ಭಾಷಣಗಳನ್ನ ಮಾಡ್ತಾರ, ಹಲವು ಧರ್ಮ ಪ್ರಚಾರ ಅನ್ನೋದಂದ್ರ ಅವ್ರ ಧರ್ಮ ಅಂತಂದ್ರ ಹಿಂದೂ ಧರ್ಮ ಒಂದೇ ಅಲ್ಲ, ಎಲ್ಲಾ ಧರ್ಮಗಳನ್ನು ಸಮಾನವಾಗಿ ಕಂಡಂತಹ ವ್ಯಕ್ತಿಯವರು. ಹಲವಾರು ಭಾಷಣಗಳು ಆದ ನಂತರ ಅವ್ರಿಗೆ ಅನಿಸ್ತಿತ್ತಂತ, ನಾನು ಭಾಷಣಗಳನ್ನ ಮಾಡ್ಕೊಂತ ಹೋದ್ರ ನನ್ನ ಬಂದಂತಹ ಆಸೆ, ನಾನು ಇಲ್ಲಿಗೆ ಬಂದಂತಹ ಗುರಿಯನ್ನ ನಾನು ತಲುಪ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ. ಅವಾಗ ಅವರು ಒಂದು ವಿಚಾರಕ್ಕೆ ಬರ್ತಾರ. ಅಮೆರಿಕಾದಲ್ಲಿಯೇ ಒಂದು ಕೋಣೆಯನ್ನ ಬಾಡಿಗೆಗೆ ತೆಗೆದುಕೊಂಡು ಅವರಿಗೇನು ಆಸೆ ಇರುತ್ತದೆ, ಒಂದು ಅಮೆರಿಕದ ಜನರಿಗೂ ತತ್ವಜ್ಞಾನದ ಬಗ್ಗೆ, ಆಧ್ಯಾತ್ಮದ ಬಗ್ಗೆ ಅವರಿಗೆ ಆ ಚಿಂತನೆಗಳನ್ನ ಬೆಳೆಸ್ಬೇಕು ಅನ್ನೋದು ಅವರ ಉದ್ದೇಶ ಆಗಿರ್ತೈತಿ. ಅವಾಗ ಕೋಣೆಗಳನ್ನ ಬಾಡಿಗೆ ತಗೊಂಡು ಅದರಲ್ಲಿ ಒಂದು 10-12 ಜನ ಕಂಫರ್ಟ್ ಆಗಿ ಕೂತ್ಕೋಬಹುದಂತಹ ಒಂದು ಕೋಣೆ ಅದು. ಆದರೆ ಅವರ ಚಿಕಾಗೋ ಭಾಷಣ ಆಗಿರ್ಬೋದು, ಆದ ನಂತರ ಕೆಲವು ಭಾಷಣಗಳಿಂದ ಪ್ರೇರಿತರಾಗಿರ್ತಕ್ಕಂತಹ ಜನ ಅವರ ಭಾಷಣಗಳನ್ನು, ಅವರ ಕೀರ್ತನೆಗಳನ್ನ ಕೇಳಲು, ಅವರ ಮಾತುಗಳನ್ನ ಕೇಳಲು ಕಾತುರರಾಗಿ ಕಾಯ್ತಿರ್ತಾರೆ. ಆಗ ಅವರು ತಮ್ಮ ಮಾತುಗಳನ್ನ ಶುರು ಮಾಡೋಕಿನ್ನ ಮುಂಚೆನೆ ಹಲವಾರು ಜನ ಬಂದು ಆ ಕೋಣೆ ಕಿಕ್ಕಿರಿದು ತುಂಬುವಷ್ಟು ಜನ ಕೂಡ್ತಿದ್ರಂತ. ಆಮೇಲೆ ಅಲ್ಲಿ ಇಲ್ಲಿ ಕಟ್ಟೆ ಅಥವಾ ಸೋಫಾದ ಕೈ ಮೇಲೆ ಅಥವಾ ಈ ಒಂದು ನಲ್ಲಿಯ ಕಟ್ಟೆ ಮೇಲೆ ಕೂತ್ಕೊಂಡು ಜನ ಆಸಕ್ತಿಯಿಂದ ಅವರ ಮಾತುಗಳನ್ನ ಕೇಳ್ತಿದ್ರಂತ. ಒಬ್ಬ ವ್ಯಕ್ತಿಯ ಮಾಡಿ ಆಗ್ಲಿ ನಮ್ಗ ನೆನಪಿರುವುದಿಲ್ಲ ಅದು ಏನ್ ಮಾತಾಡಿದ್ವಿ ಅಥವಾ ಏನ್ ಕೇಳಿದ್ವಿ ಅಂತ ಹೇಳಿ. ಅಂತಹ ಸಮಯದಲ್ಲಿ 159 ವರ್ಷಗಳ ಹಿಂದೆ ನಡೆದಂತಹ ಒಂದು ಸರ್ವಧರ್ಮ ಸಮ್ಮೇಳನದಲ್ಲಿ ಮಾಡಿದಂತಹ ಭಾಷಣ ನಮ್ಗೆ ಇನ್ನೂ ನೆನಪೈತಿ ಅಂದ್ರ ಆ ಭಾಷಣಕ್ಕೆ ಎಷ್ಟು ಶಕ್ತಿ ಇರಬಹುದು ಅಥವಾ ಅದು ಎಷ್ಟು ಪರಿಣಾಮವನ್ನ ಬೀರಿರಬಹುದು ಅನ್ನೋದು ಒಂದು ವಿಚಾರ ಮಾಡುವಂತಹ ವಿಷಯ. ಹೌದ
ಆಧ್ಯಾತ್ಮಿಕವಾಗಿ ತಮ್ಮ ಚಿಂತನೆಗಳನ್ನ ಎಲ್ಲರಲ್ಲೂ ಪಸರಿಸುವ ಆಸೆಯನ್ನು ಹೊತ್ತು ಬರ್ತಾರ. ಅವಾಗ ಅವ್ರೇನು ತಮ್ಮ ಮಾತುಗಳನ್ನ ಹೇಳ್ತಿರ್ತಾರ, ಎಲ್ಲರೂ ಆಸಕ್ತಿಯಿಂದ ಕೇಳ್ತಿರ್ತಾರ. ಅವಾಗ ಅವ್ರಿಗೆ ಆಧ್ಯಾತ್ಮಿಕತೆ ಕಡೆಗೆ ಜನರನ್ನ ಒಯ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಅವರು ಧ್ಯಾನವನ್ನ ಹೇಗ್ ಮಾಡ್ಬೇಕು, ನಾವು ಧ್ಯಾನಾವಸ್ಥೆಯನ್ನ ಹೇಗೆ ಸ್ವೀಕರಿಸಬೇಕು, ಧ್ಯಾನವನ್ನ ಹೇಗೆ ಮಾಡ್ಬೇಕು ಅನ್ನೋದನ್ನ ತಿಳಿಸಿಕೊಡುವ ಸಮಯದಲ್ಲಿ ಕೆಲವಷ್ಟು ಜನ ಧ್ಯಾನವನ್ನ ಮಾಡುವಾಗ ಇವರು ವಿವೇಕಾನಂದರು ನಮಗ ಗೊತ್ತೇ ಇದೆ, 3-4 ದಿನಗಟ್ಲೆ ಯೋಗದಲ್ಲಿ ಧ್ಯಾನದಲ್ಲಿ ಮಗ್ನರಾದ್ರೆ ಅವರಿಗೆ ಸುತ್ತಮುತ್ತಲಿನ ಪರಿಸರದ ಬಗ್ಗೆ ಅರಿವೇ ಇರುವುದಿಲ್ಲ. ಅಂತ ಸಮಯದಲ್ಲಿ ತಾವು ಶಿಕ್ಷಕರಾಗಿ ಗುರುಗಳಾಗಿ ಈಗ ಅವರು ಆಧ್ಯಾತ್ಮಿಕ ಚಿಂತನೆಯನ್ನ ಪಸರಿಸಬೇಕಾಗಿತ್ತು. ಅವರು ತಮ್ಮ ಶಿಷ್ಯರಿಗೆ ಅಥವಾ ತಮ್ಮ ಅನುಯಾಯಿಗಳಿಗೆ ಜ್ಞಾನದ ಬಗ್ಗೆ ಹೇಳ್ಕೊಡುವಾಗ ಅವರು ತಮ್ಮ ಜ್ಞಾನದ ಸ್ಥಿತಿಯನ್ನ ಈಗ ನಾವು ಮಾತಿಂದ ಹೇಳೋಕೆ ಅದನ್ನ ಬರಂಗಿಲ್ಲ. ಯಾಕಂದ್ರೆ ನಾವು ಅದನ್ನ ಪ್ರಾಯೋಗಿಕವಾಗಿ ಮಾಡಿ ತೋರಿಸಿದಾಗ ನಮ್ಮ ಶಿಷ್ಯರಿಗೆ ಅಥವಾ ಗುರುಗಳಿಗೆ ಅನುಯಾಯಿಗಳಿಗೆ ಗೊತ್ತಾಗ್ತೈತಿ ಅಂತ ತಿಳ್ಕೊಂಡು ಜ್ಞಾನವನ್ನ ಹೇಗ್ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ತಿದ್ರಂತ. ಆ ಸಮಯದೊಳಗ ತಾವು ಧ್ಯಾನ ಮಗ್ನರಾದಾಗ ಶಿಷ್ಯಂದಿರು ಅಥವಾ ಅನುಯಾಯಿಗಳು ಅಲ್ಲೇನು ಕೇಳಾಕ್ ಬಂದಿರ್ತಾರ, ಅವರು ಕೂತಾಗ ಅವ್ರಿಗೆ 1 ನಿಮಿಷ 2 ನಿಮಿಷ ಧ್ಯಾನ ಮಾಡೋದ್ರೊಳಗು ಸಾಕಾಗಿ ಹೋಗ್ತಿತ್ತಂತ. ಆದ್ರೆ ವಿವೇಕಾನಂದರು ಧ್ಯಾನದ ಸ್ಥಿತಿಯಲ್ಲಿ ಅವರಿಗೆ ಸುತ್ತಮುತ್ತಲು ಏನು ನಡೀತಿದೆ ಅನ್ನೋದು ಅವ್ರಿಗೆ ಗೊತ್ತಾಗ್ತಿರ್ಲಿಲ್ಲ ಅಂತ. 1 ತಾಸು 2 ತಾಸು ಗಟ್ಲೆನೆ ಅವರು ಧ್ಯಾನ ಮಗ್ನರಾಗ್ತಿದ್ರಂತ. ಇಂತಹ ಸಮಯದಲ್ಲಿ ಕೆಲವೊಂದು ಶಿಷ್ಯರು ಏನೋ ನನ್ಗಿದ ಆಗುದಿಲ್ಲ, ನನ್ ಕೈಗಿದ ಅಸಾಧ್ಯ ಅಂತ ತಿಳ್ಕೊಂಡು ಎದ್ದು ಹೋದವರು ಆದ್ರಂತ. ಅಂತಹ ಸಮಯದಲ್ಲಿ ಅವ್ರು ಏನ್ ಮಾಡ್ತಿದ್ರು, ತಮ್ಮ 2 ತಾಸು ಅಥವಾ 2-3 ತಾಸು ಆದ್ಮೇಲೆ ತಮಗ ಅರಿವಿಗೆ ಬಂದಾಗ ಅವ್ರಿಗೆ ಅನಿಸ್ತಿತ್ತಂತ, ಅಯ್ಯೋ ನಾನು ನಮ್ಮ ಶಿಷ್ಯರಿಗೆ ಹೇಳ್ಕೊಡ್ಬೇಕು ಅಥವಾ ನನ್ನ ಅನುಯಾಯಿಗಳಿಗೆ ಇದನ್ನ ಕಲಿಸ್ಬೇಕಾಗೈತಿ, ನಾನು ಇಲ್ಲಿ ಶಿಕ್ಷಕನಾಗಿ ಗುರುವಾಗಿ ಇದನ್ನ ಮುಂದುವರಿಸ್ಬೇಕು ಹೊರತು ಇದನ್ನ ಅನುಭವಿಸಾಕತೇನಿ, ಇದನ್ನ ನಾನು ಕಡಿಮೆ ಮಾಡ್ಬೇಕು ಅಂತ ಹೇಳಿ ಅವರು ತಮ್ಮ ಶಿಷ್ಯರಿಗೆ ಒಂದು ಮಂತ್ರವನ್ನ ಹೇಳ್ಕೊಡ್ತಾರಂತ. ನಾನೇನಾದ್ರೂ ಧ್ಯಾನದಲ್ಲಿ ಮಗ್ನರಾದ್ರೆ ನನ್ಗ ಕಿವಿಯಲ್ಲಿ ಈ ಒಂದು ಮಂತ್ರವನ್ನ ಹೇಳ್ರಿ, ಅವಾಗ ನಾನು ನಿಮ್ಗ ವಾಪಸ್ ನನ್ನ ಯಥಾಸ್ಥಿತಿಗೆ ಬಂದು ನಿಮಗ ಹೇಳ್ಕೊಡ್ತೇನಿ ಅಂತ ಹೇಳಿ. ಅಂದ್ರೆ ನಾವ್ ತಿಳ್ಕೊಬೇಕ್ರಿ, ಅವ್ರು ಒಂದ್ ಮಾತು ಹೇಳ್ತಾರಂತ, ಧರ್ಮ ಇರುವುದು ನಂಬುವುದಕ್ಕಾಗಿ ಅಲ್ಲ, ಅದನ್ನ ಇರುವುದಕ್ಕಾಗಿ, ಅಂದ್ರೆ ನಾವು ಅದನ್ನ ಅಳವಡಿಸಿಕೊಳ್ಳುವುದಕ್ಕಾಗಿ ಧರ್ಮ ಐತಿ. ಅಥವಾ ನಾವೇನೋ ಒಂದ್ ಹೇಳ್ತೀವಿ ಅಂತಂದ್ರೆ ಅದನ್ನ ಹೇಳುದ್ರಲ್ಲಿಲ್ಲ, ಅದನ್ನ ಮಾಡಿ ತೋರಿಸುವುದ್ರಲ್ಲಿ ಐತಿ ಅಂತ ಹೇಳಿ. ಇದನ್ನ ನಾವು ಅವರನ್ನ ನೋಡಿ ಕಲಿಬೇಕಾಗಿದ್ದು ಬಹಳ ಐತಿರಿ, ಹೌದಲ್ವಾ? ಹಂಗೆ ಅವರು ರಾಜಯೋಗ ಜ್ಞಾನಯೋಗ ಅಂದ್ರ ನರಮಂಡಲ, ಮನಸ್ಸು, ಮೆದುಳು ಈ 3 ಒಂದಕ್ಕೊಂದು ಸಂಬಂಧ ಐತಿ. ಅಂದ್ರೆ ನಾವ್ ಈ 3ವನ್ನು ನಿಯಂತ್ರಣ ತರ್ಬೇಕಂದ್ರೆ ಏನ್ ಮಾಡ್ಬೇಕು ಅನ್ನೋದನ್ನ ತಮ್ಮ ಆಧ್ಯಾತ್ಮಿಕ ಶಕ್ತಿಯಿಂದ, ಆಧ್ಯಾತ್ಮಿಕ ಯೋಚನೆಗಳಿಂದ ಹೇಳ್ಕೊಡ್ತಾರ. ಇದನ್ನ ಹಲವಾರು ಶಾಸ್ತ್ರಜ್ಞರು, ಮನೋವಿಜ್ಞಾನಿಗಳು ಕೂಡ ಇದನ್ನ ಸಮರ್ಥನೆ ಮಾಡ್ತಾರ. ಅಂದ್ರೆ ನಾವು ನಮ್ಮ ಮೆದುಳನ್ನ, ನಮ್ಮ ಮನಸ್ಸನ್ನ, ನಮ್ಮ ನರಮಂಡಲವನ್ನ ಹೇಗೆ ನಿಯಂತ್ರಣ ಮಾಡ್ಬೇಕು ಅನ್ನೋದನ್ನ ರಾಜಯೋಗ ಮತ್ತು ಜ್ಞಾನ ಯೋಗದೊಂದಿಗೆ ಅವರು ಎಲ್ಲ ತಮ್ಮ ಅನುಯಾಯಿಗಳಿಗೆ ಹೇಳಿಕೊಡ್ತಾರ. ಹಾಗೆ ಇವರು ಅಮೆರಿಕಾಗ ಹೋದಾಗ ಅಲ್ಲಿ ಒಬ್ಬ ಕುಮಾರಿ ಲಾರಾಗ್ಲೇನ್ ಅಂತ ಹೇಳಿ ಒಂದು ಅಮೆರಿಕಾ ಸ್ತ್ರೀ, ಅವಳು ಇವರ ಜ್ಞಾನದ ಅಥವಾ ರಾಜಯೋಗ, ಈ ಜ್ಞಾನ ಯೋಗ, ಆಧ್ಯಾತ್ಮಿಕ ಚಿಂತನೆಗಳಿಗೆ ಒಂದು ಅವಳ ಮೇಲೆ ಹೆಚ್ಚಾಗಿ ಪರಿಣಾಮ ಬೀರಿ ಅವಳು ಮುಂದೆ ಸೋದರಿ ದೇವಮಾತಾ ಎಂಬ ಹೆಸರಿನಿಂದ ಬ್ರಹ್ಮಚಾರಿಣಿ ಆಗ್ತಾಳ. ಇವಳು ಅವರ ಒಬ್ಬ ಶಿಷ್ಯೆ. ಈಗ ಅವರು ನಮ್ಗೆಲ್ಲರಿಗೂ ಗೊತ್ತಿದೆ ಅವರ ವ್ಯಕ್ತಿತ್ವ ಎಂತಹದ್ದು ಅಂತಂದ್ರ, ಅವರನ್ನ ನೋಡಿದ್ರ ನಮ್ಗ ಒಂಥರ ಹುಮ್ಮಸ್ಸು ಬರ್ಬೇಕು, ಉತ್ಸಾಹ ಬರ್ಬೇಕು. ಈಗಲೂ ನಾವು ಅವರ ಭಾವಚಿತ್ರವನ್ನ ನೋಡಿದ್ರೆ ನಮ್ಗೆ ಅನ್ಸುದ್ ಅದೇ, ಯಪ್ಪ ಎಂತಹ ವ್ಯಕ್ತಿತ್ವ ಇವರದು. ಅವರು ಬದುಕಿದ್ದು ಕೇವಲ 39 ವರ್ಷಗಳ ಕಾಲ, ಆದರೆ ಅವರು ಮಾಡಿದಂತಹ ಸಾಧನೆ 159 ವರ್ಷಗಳಿಗೂ ಹೆಚ್ಚು ನೆನಪಿಡ್ತಕ್ಕಂತಹದ್ದು. ನಾವು ಇದ್ರೂ ಮುಂದಿನ ಪೀಳಿಗೆಗೂ ನೆನಪಿರತಕ್ಕಂತಹ ವ್ಯಕ್ತಿ ಅಂತಂದ್ರೆ ಅದು ಸ್ವಾಮಿ ವಿವೇಕಾನಂದರು. ಅವರು ಮಾಡಿದ ಆಧ್ಯಾತ್ಮಿಕ ಚಿಂತನೆ, ಅವರು ಭಾರತಕ್ಕಲ್ಲದೆ ಇಡೀ ವಿಶ್ವಕ್ಕೆ ಧರ್ಮದ, ಧಾರ್ಮಿಕತೆಯ, ಆಧ್ಯಾತ್ಮಿಕ ಚಿಂತನೆಗಳನ್ನ ತಿಳಿಸಿಕೊಟ್ರು. ನಮ್ಮ ಭಾರತ ಆಗಿನ ಸ್ಥಿತಿಯಲ್ಲಿ ವಿದೇಶಿಗರ ಕೈಯಲ್ಲಿತ್ತು. ಅಂತಹ ಸಮಯದಲ್ಲಿಯೇ ಸ್ವಾಮಿ ವಿವೇಕಾನಂದರು ಇನ್ನೊಂದು ದೇಶಕ್ಕೆ ಹೋಗಿ ನಮ್ಮ ದೇಶದ ಆಧ್ಯಾತ್ಮಿಕ ಚಿಂತನೆಯನ್ನ ಒಪ್ಪಿಸ್ತಾರ ಅವ್ರಿಗೆ ಅಂತಂದ್ರೆ ಅವ್ರ ಕಡೆ ಎಂತಹ ಶಕ್ತಿ ಇರ್ಲಿಕ್ಕಿಲ್ಲ. ಅದನ್ನ ನಾವು ಯೋಚನೆ ಮಾಡ್ಬೇಕಲ್ವಾ? ಯಾಕಂದ್ರೆ ಅವರು ಅಲ್ಲಿ ಹೋದಾಗ ಈಗ ಜನರನ್ನ ಮೆಚ್ಚಿಸುದು ಸುಲಭದ ಮಾತಲ್ಲ. ಅವ್ರೊಂದ್ ಮಾತು ಹೇಳ್ತಾರ, ಮೂರ್ಖರನ್ನು ಗೆಲ್ಲಿ ಅಂತ ಹೇಳಿ. ಅಂದ್ರ ಈಗ ನಾವು ಒಬ್ಬ ಸಮರ್ಥ ವ್ಯಕ್ತಿ ಅಥವಾ ಜಾಣ ವ್ಯಕ್ತಿಗೆ ಒಂದು ಮಾತನ್ನ ಹೇಳಿದ್ರ, ಅದು ಸತ್ಯ ಅಂಶವನ್ನ ಹೇಳಿದ್ರ ಆತ ಅದನ್ನ ಒಪ್ಕೋತಾನ. ಅದೇ ಮೂರ್ಖ ಅಂತಂತಂದ್ರ ಅವ್ರಿಗೆ ಹೇಳಿದ್ದನ್ನ ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಆಗ್ಲಿಕ್ಕೆ ಆಗುದಿಲ್ಲಲ್ಲ. ಅಂತಹ ವ್ಯಕ್ತಿಗಳಿಗೂ ಮೆಚ್ಚಿಸ್ಬೇಕು, ಅಂತಹ ಶಕ್ತಿ ನಮ್ಮಲ್ಲಿ ಇರ್ಬೇಕು. ಅಂದ್ರೆ ತಿಳಿಸುವ ಒಂದು ವಿಷಯ ನಮಗ್ ತಿಳಿದೈತಿ ಅಂತಂದ್ರೆ ಅದನ್ನ ಸಂಪೂರ್ಣವಾಗಿ ತಿಳಿಸ್ಬೇಕು.
ಅದರಿಂದ ಇನ್ನೊಬ್ಬರಿಗೆ ಉಪಯೋಗವಾಗಬೇಕು. ಹಂಗ ಎಲ್ಲರನ್ನು ಮೂರ್ಖರನ್ನು ಮೆಚ್ಚಿಸಿ ನಿಮ್ಮ ಆಧ್ಯಾತ್ಮಿಕ ವಿಚಾರಗಳಾಗಲಿ, ನಿಮ್ಮ ನಿಮ್ಮ ಗುರಿಗಳ ಬಗ್ಗೆ ಆಗಲಿ, ನಿಮ್ಮ ಆಲೋಚನೆಗಳ ಬಗ್ಗೆ ಆಗಲಿ ಎಲ್ಲರಿಗೂ ಅದರ ಬಗ್ಗೆ ತಿಳಿಸಿ ಒಳ್ಳೆಯದನ್ನ ಹಂಚ್ರಿ ಅಂತ ಹೇಳ್ತಾರೆ. ಅವರ ಇನ್ನೊಂದು ಮುಖ್ಯ ಉದ್ದೇಶ ಏನಾಗಿತ್ತಂದ್ರೆ, ನಮ್ಮ ಭಾರತ ದೇಶ ಆಗ ಬಡ ರಾಷ್ಟ್ರ ಅಂತ ನಾವು ಏನ್ ಕರಿತಿದ್ವಿ, ಅವ್ರಿಗೆ ಅನ್ನಿಸ್ತಿತ್ತು ನಮ್ ದೇಶ ಇಷ್ಟೆಲ್ಲ ವೈಭವವಾಗೈತಿ, ಸಂಪತ್ತೈತಿ, ಜನಸಂಖ್ಯೆ ಐತಿ, ಎಲ್ಲ ಸಂಪನ್ಮೂಲಗಳದಾವ, ಆದ್ರೆ ನಮ್ ದೇಶ ಯಾಕೆ ಇನ್ನು ಹಿಂದುಳಿದೈತಿ? ಆ ಒಂದು ದೃಷ್ಟಿಯಿಂದ ನಮ್ಮ ದೇಶದಲ್ಲಿರುವ ಆಧ್ಯಾತ್ಮಿಕ ಶಕ್ತಿಯನ್ನ ಹಂಚಬೇಕು, ನಮ್ಮ ಇಡೀ ಪ್ರಪಂಚಕ್ಕೆ ನಮ್ಮ ದೇಶದ ಶಕ್ತಿಯನ್ನ ನಾವು ತೋರಿಸ್ಬೇಕು, ಆಮೇಲೆ ನಮ್ಮ ದೇಶದ ಬಡತನವನ್ನ ನಾವು ನೀಗಬೇಕು ಅನ್ನೋ ಕಾರಣಕ್ಕೆ ಅವರು ಅಮೆರಿಕಕ್ಕೆ ಬರ್ತಾರೆ. ಅವರು ಪಟ್ಟಂತಹ ಕಷ್ಟವನ್ನ ನಾವ್ ಈಗಾಗ್ಲೇ ಕೇಳಿದ್ವಿ. ಅವರು ಏನೇನೆಲ್ಲ ಸಮಸ್ಯೆಗಳನ್ನ ಎದುರಿಸಿದ್ರು ಅಂತ ನೋಡ್ತೀವಿ. ಅವರ ಆಧ್ಯಾತ್ಮಿಕ ಶಕ್ತಿಗಳ ಬಗ್ಗೆ ನಾವು ನೋಡ್ತೀವಿ. ಅವರು ಹಾಗೆ ಮಾತಾಡ್ತಾ ಹೇಳ್ತಿರ್ತಾರ, ನಾವು ಧಾರ್ಮಿಕತೆಯನ್ನ ಹೇಳ್ತೀವಿ ಅಷ್ಟೇ ಅಲ್ಲ, ಅದನ್ನ ನಾವು ಅನುಭವಿಸ್ಬೇಕು, ಇನ್ನೊಬ್ಬರಿಗೆ ಹೇಳ್ಕೊಡ್ಬೇಕು ಅಂತ ಹೇಳಿ. ಆಮೇಲೆ ಅವರು ಶ್ರೀರಾಮಕೃಷ್ಣರ ಪಕ್ಕಾ ಶಿಷ್ಯರಾಗಿದ್ದರು. ಅವರಂತೆ ಅವರ ಹೇಳಿದಂತಹ ಮಾತುಗಳನ್ನೇ ಮರಳಿ ಅವರು ಹೇಳ್ತಿದ್ರು, ಒತ್ತಿ ಹೇಳ್ತಿದ್ರು. ಅದೇನಂದ್ರೆ ಮಾತನ್ನೇ ರಾಮಕೃಷ್ಣವರ ಮಾತನ್ನೇ ಏನ್ ಹೇಳ್ತಿದ್ರಂದ್ರ, ಕೇವಲ ಭಗವಂತನನ್ನು ಮಾತ್ರ ಅರಸಿರಿ ಅಂತ ಹೇಳಿ. ಕೆಲವೊಮ್ಮೆ ಅವ್ರಿಗೆ ಭಾಷಣ ಮಾಡುವಾಗ್ಲಿ ಅಥವಾ ಏನೋ ಮಾತಾಡುವಾಗ ಆಗ್ಲಿ ಅನಿಸ್ತಿತ್ತಂತ, ಅಲ್ಲ ನಾನ್ ಹೇಳಿದ್ದೆಲ್ಲ ವಿಷಯ ಮುಗಿದ್ ಬಿಡ್ತೇನೋ, ನಾಳೆಯ ಭಾಷಣಕ್ಕ ಅಥವಾ ನಾಳೆಯ ಮಾತಿಗೆ ನಾನ್ ಏನ್ ಮಾತಾಡ್ಲಿ, ಎಲ್ಲಾ ಮುಗಿದ್ ಬಿಡ್ತೇನೋ, ನನ್ ತಲೆಯಾಗ ಏನು ಇಲ್ಲ ಅಂತ ಅನಿಸ್ತಿತ್ತಂತ. ಆವಾಗ ಅವ್ರಿಗೆ ಒಂದು ಯಾವ್ದೋ ಕಾಣದ ಶಕ್ತಿ ಅಂತ ಏನ್ ಕರಿತೀವಿ, ಅವರು ಕಾಣದ ಶಕ್ತಿ ಅಂತ ಹೇಳಿ ಕರೆಯುವಾಗ ಅವ್ರು ಏನಂತಿದ್ರಂದ್ರ, ನಾನ್ ನಾಳೆ ಏನೋ ಮಾತಾಡ್ಬೇಕಂತಂದ್ರ ನನ್ಗ ಇವತ್ತಿಗೆ ಏನು ನೆನ್ಪಿಲ್ಲ ಅಥವಾ ನಂಗೆ ಏನು ಹೇಳಕ್ ಉಳ್ದಿಲ್ಲ ಅಂತೂ ಅನ್ನೋ ಸಮಯದಾಗ ಅವ್ರಿಗೆ ಯಾವ್ದೋ ಒಂದು ಶಕ್ತಿ, ಏನೋ ಒಂದು ಶಕ್ತಿ ನೀ ಈ ವಿಷಯದ ಬಗ್ಗೆ ಮಾತಾಡು, ಇದನ್ನ ನೀನು ತಿಳಿಸಿಕೊಡು ಅನ್ನೋ ಒಂದು ಕಾಣದ ಶಕ್ತಿ ಅವ್ರ ತಲೆಗೆ ತುಂಬ್ತಿತ್ತಂತ. ಅಂದ್ರೆ ಅವ್ರಿಗೆ ಎಂತಹ ಶಕ್ತಿ ಇರ್ಬೇಕು, ಅವರು ಅಮೆರಿಕಕ್ಕೆ ಬರೋಕಾಗ್ಲಿ, ಈ ಒಂದು ಆಧ್ಯಾತ್ಮಿಕವಾಗಲಿ ಎಲ್ಲವನ್ನು ಹಂಚಬೇಕಾದ್ರೆ ಅವರಲ್ಲಿ ಒಂದು ಶಕ್ತಿ ಇತ್ತು. ಆ ಶಕ್ತಿನೇ ನಮ್ಮ ಭಾರತಕ್ಕೆ ಈಗ ಸ್ಫೂರ್ತಿ. ಅವರು ಹಾಕಿಕೊಟ್ಟಂತಹ ಹಾದಿ ದಾರಿ ಐತಿ, ನಮಗದು ಸ್ಫೂರ್ತಿ ಆಗ್ಬೇಕು. ನಾವು ಯಾರನ್ನೇ ಆಗ್ಲಿ ಇನ್ಸ್ಪಿರೇಷನ್ ಅಂತ ತಗೊಂಡಾಗ, ಅವರನ್ನ ನಾವು ಇನ್ಸ್ಪಿರೇಷನ್ ಅಂತ ಭಾವಿಸಿಕೊಂಡಾಗ, ಅವರ ಹೇಳಿದ ಮಾತನ್ನ ಹೇಳುವುದರಲ್ಲಿ ಅದಿಲ್ಲ, ನಾವು ಅದನ್ನ ಅಳವಡಿಸಿಕೊಳ್ಳಬೇಕು. ಅವರು ಧರ್ಮ ಪ್ರಚಾರವಾಗ್ಲಿ ಧಾರ್ಮಿಕತೆಯನ್ನ ಹೇಳುವಾಗ ಅವರು ಹಿಂದೂ ಧರ್ಮದ ಬಗ್ಗೆ ಅಷ್ಟೇ ಮಾತಾಡ್ತಿರ್ಲಿಲ್ಲ. ಒಬ್ಬ ಮೌಲ್ವಿ, ಮುಸ್ಲಿಂ ಮೌಲ್ವಿ ಅವ್ರ ಜೊತೆಗೆ ಭೇಟಿಯಾದಾಗ ಅವ್ರು ಒಂದ್ ಮಾತು ಹೇಳ್ತಿದ್ರಂತ, ಕುರಾನ್ ಈ ಧರ್ಮ ಗ್ರಂಥ 100 ವರ್ಷಗಳ ಹಿಂದೆ ಹೇಗಿತ್ತೋ ಈಗಲೂ ಹಾಗೆ ಇದೆ, ಅದು ತನ್ನ ಪರಿಶುದ್ಧತೆಯನ್ನ ಕಳೆದುಕೊಂಡಿಲ್ಲ ಅಥವಾ ಯಾವುದೇ ಬದಲಾವಣೆಯನ್ನ ಹೊಂದಿಲ್ಲ ಅಂತ ಹೇಳಿ. ಅವಾಗ ಆ ಮುಸ್ಲಿಂ ಮೌಲ್ವಿಗೆ ಎಷ್ಟು ಖುಷಿ ಆಗಿರ್ಲಿಕ್ಕಿಲ್ಲ. ಅಂದ್ರ ಅವ್ರ ಹಿಂದೂ ಧರ್ಮದ ಬಗ್ಗೆ ಅಷ್ಟೇ ಪ್ರಚಾರ ಮಾಡ್ಲಿಲ್ಲ, ಅವ್ರಿಗೆ ಹಿಂದೂ ಧರ್ಮದ ಬಗ್ಗೆ ಅಷ್ಟೇ ತಿಳಿದುಕೊಂಡಿರ್ಲಿಲ್ಲ, ಕ್ರೈಸ್ತ, ಬೌದ್ಧ, ಮುಸ್ಲಿಂ ಆಮೇಲೆ ಎಲ್ಲಾ ಧರ್ಮಗಳ ಬಗ್ಗೆನೂ ತಿಳಿದುಕೊಂಡಿದ್ರು, ಎಲ್ಲಾ ಗ್ರಂಥಗಳನ್ನ ಓದಿದ್ರು. ಅವರು ಎಲ್ಲಾ ಗ್ರಂಥಗಳು ಸಾರುವುದು ಒಂದೇ, ಆದ್ರೆ ನಾವು ಮಾಡಿಕೊಟ್ಟಂತಹ ಭಿನ್ನತೆಗಳನ್ನ ನಾವ್ ಯಾಕೆ ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು? ನಾವು ಎಲ್ಲಾ ಒಂದೇ, ನಮ್ಮ ಏಳಿಗೆಯನ್ನ ನಾವು ನೋಡ್ಕೋಬೇಕು. ನಾವು ಈಗಿನ ಜನರೇಷನ್ಗೆ ಅದನ್ನ ಅಳವಡಿಸ್ಕೊಳ್ಬೇಕಂತಂದ್ರ ನಾವು ಸ್ವಾಮಿ ವಿವೇಕಾನಂದರನ್ನ ಆರಾಧಿಸ್ತೇವೆ, ಪೂಜಿಸ್ತೇವೆ, ಇನ್ಸ್ಪಿರೇಷನ್ ಆಗಿ ತಗೋತೇವೆ. ಆದರೆ ಅವರು ನಡೆದ ಬಂದ ಹಾದಿಯನ್ನ ನಾವ್ ಯಾಕೆ ಅಳವಡಿಸಿಕೊಳ್ಳೋದಿಲ್ಲ ಈಗಿನ ಜನಾಂಗ? ಅವರು ಒಂದು ಮಾತು ಹೇಳ್ತಾರ, ಭಾರತ ದೇಶ ಅಥವಾ ಯಾವುದೇ ದೇಶ ಆಗ್ಲಿ, ಒಂದು ದೇಶದ ಸಂಪತ್ತು ಆ ದೇಶದಲ್ಲಿರುವ ವರಮಾನ, ಕೋಟೆ, ಕೊತ್ತಲ ಅಥವಾ ಸಾರ್ವಜನಿಕ ಕಟ್ಟಡಗಳ ಮೇಲೆ ಅಥವಾ ಸೌಂದರ್ಯವನ್ನಾಗಲಿ ಅವಲಂಬಿಸಿರುವುದಿಲ್ಲ. ಅಲ್ಲಿರುವಂತಹ ವ್ಯಕ್ತಿಗಳು ಅಥವಾ ವ್ಯಕ್ತಿಗಳ ಸಂಖ್ಯೆ, ಅವರ ವಿವೇಕ, ಶಿಕ್ಷಿತ ಅಥವಾ ಪೂರ್ಣ ಚಾರಿತ್ರ್ಯವನ್ನ ಅಳೆದುಕೊಂಡು ಆ ದೇಶದ ಶಕ್ತಿಯನ್ನ ನಾವು ಅಳಿಬಹುದು ಅಂತ ಹೇಳ್ತಾರೆ. ಅಂದ್ರ ಒಂದು ದೇಶದಲ್ಲಿರುವ ಜನಸಂಖ್ಯೆ ಅಥವಾ ಅಲ್ಲಿರುವಂತಹ ಸಂಪತ್ತು, ಅಲ್ಲಿರುವಂತಹ ಕೋಟೆ ಕೊತ್ತಲ ಅಂದ್ರೆ ಕಟ್ಟಡಗಳು ಆ ದೇಶದ ಸಂಪತ್ತನ್ನ ವಿವರಿಸುವುದಿಲ್ಲ. ಅಲ್ಲಿ ಎಂತಹ ಜನ ಅದಾರ, ಎಂತಹ ವ್ಯಕ್ತಿತ್ವವನ್ನ ಹೊಂದಿರುವಂತಹ ಜನ ಅದಾರ, ಅಲ್ಲಿರುವಂತಹ ಜನರ ಚಾರಿತ್ರ್ಯ ಎಂತಹದ್ದು ಅನ್ನೋದ್ರ ಮೇಲೆ ಒಂದು ದೇಶದ ಸಂಪತ್ತನ್ನ ಅಳಿಬಹುದು ಅಂತ ಹೇಳ್ತಾರೆ. ಇದನ್ನ ನಾವು ಸ್ಫೂರ್ತಿಯಾಗಿ ತಗೋಬೇಕು. ಅದರಲ್ಲೂ ಯುವಜನರೇ ಈ ದೇಶದ ಬೆನ್ನೆಲುಬು. ರೈತರನ್ನ ಬಿಟ್ರೆ, ಯೋಧರನ್ನ ಬಿಟ್ರೆ ಯುವಕರೇ ದೇಶದ ಬೆನ್ನೆಲುಬು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅನ್ಕೋತೀನಿ. ಯಾಕಂದ್ರ ಈಗ ಸಮಾಜ ಅಥವಾ ಭಾರತ ರಾಜ್ಯ ಅದೇನೋ ಒಂದಿರ್ಲಿ, ಯುವಕರ ಶಕ್ತಿಯೇ ದೊಡ್ಡ ಶಕ್ತಿ ಅಂತ ನಾವು ಹೇಳ್ತೀವಿ. ಅದೇ ಯುವಕರು ಸುಮ್ಮನೆ ಕುಂತರೆ ಏನೂ ಸಾಧ್ಯವಿಲ್ಲ, ಎಲ್ಲವೂ ಅಸಾಧ್ಯ ಅಂತ ಹೇಳ್ಬೇಕು. ಯಾಕಂದ್ರ ಯಾವುದೋ ಒಂದು ಕೆಲಸ ಮಾಡ್ತೀವಿ ಅಂದ್ಮೇಲೆ ಆ ಕೆಲಸದಲ್ಲಿ ಮನಸ್ಸನ್ನ ತೊಡಕೊಳ್ಬೇಕು. ಅಲ್ಲಿರುವಂತಹ ಶಕ್ತಿ, ನಮ್ಮಲ್ಲಿರುವಂತಹ ಶಕ್ತಿ, ಆಮೇಲೆ ನಾವು ಮಾಡುವಂತಹ ಕೆಲಸ, ಇವುಗಳೆಲ್ಲವನ್ನು
ನಾವು ಮುಂದಿಡಬೇಕು. ನಮ್ಮ ಮನಸ್ಸನ್ನ, ನಮ್ಮ ಮೆದುಳನ್ನ ನಿಯಂತ್ರಣದಲ್ಲಿಟ್ಟುಕೊಂಡು ನಾವು ಕೆಲಸಗಳನ್ನ ಮಾಡ್ಬೇಕು. ಆಮೇಲೆ ಹೀಗೆ ನಮಗ ವಿವೇಕಾನಂದರ ಬಗ್ಗೆ ಮಾತನಾಡಲು ಅವಕಾಶ ಕೊಟ್ಟಂತಹ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಸುಂದರವಾಗಿ ಸರಳವಾಗಿ ವಿಷಯ ಮಂಡಿಸಿದ ಪುಷ್ಪ, ನಿಮಗೆ ಧನ್ಯವಾದಗಳು. ನಮ್ಮ ಮುಂದಿನ ಪ್ರಸ್ತುತಿ ವಿಭಾ ಕೊನೆರಿ ಇವರಿಂದ. Thank you, everyone. I'm sorry I lost my net connection before. I'm going to start again. The speech goes like this. Sisters and brothers of America, it fills my heart with joy unspeakable to rise in response to the warm and cordial welcome which you have given us. I thank you in the name of the most ancient order of monks in the world. I thank you in the name of Mother of Religions. And I thank you in the names of millions and millions of Hindu people of all classes and sects. My thanks also to some of the speakers on this platform who, referring to the delegates from the Orient, have told you that these men from far-off nations may well claim the honor of bearing to different lands the idea of toleration. I am proud to belong to a religion which has taught the world both tolerance and universal acceptance. We believe not only in universal tolerance, but we accept all religions as true. I am proud to belong to a nation which has sheltered the persecuted and refugees of all religions and all nations. I am proud to tell you that we have gathered in our bosom the purest remnant of Israelites who came to southern India and took refuge with us in the very year that their holy temple was shattered to pieces by the Roman tyranny. I am proud to belong to the religion which has sheltered and is still fostering the remnant of the grand Zoroastrian nation. I will quote you, brethren, a few lines from a hymn which I remember to have repeated from my earliest boyhood, which is every day repeated by millions of human beings. As the different streams having their sources in different paths which men take through different tendencies, various that they appear, crooked or straight, all lead to thee. The present convention, which is one of the most august assemblies ever held, is in itself a vindication, a declaration to the world of wonderful doctrine preached in the Gita. Whosoever comes to me in whatsoever form, I reach him. All men are struggling through paths which in the end lead to me. Sectarianism, bigotry, and its horrible descendant, fanaticism, have long possessed this beautiful earth. They have filled the earth with violence, trenched it often and often with human blood, destroyed civilization, and sent whole nations to despair. Had it not been for these horrible demons, human society would be far more advanced than it is now. But their time is come. And I fervently hope that the bell that tolled this morning in honor of this convention may be the death knell of all fanaticism, of all persecutions with the sword or with the pen, of all uncharitable feelings between persons wending their way to the same goal. Hinduism believes in harmony and peace and not in dissension. Thank you. Thank you for enlightening us about the Chicago speech, Vibha. The next participant, Kavya. Over to you, Kavya. Am I audible? Yes, you are. So, no doubt that India has seen a number of saints and India has seen a number of heroes as well. And it's undoubted that Vivekananda was one such, influential person. He was the kind of person who transformed a number of people's lives. But do you guys know that there is more to the story? And I take this privilege to talk to you all about the great Swami. So I will be making my best attempt to give you all at least a little glimpse of the divinity, sublimity, and the strength of Swamiji's teachings. So here I am, Kavya Shri Kumar Swami, conveying to you all the warmest Sankranti wishes and my pranams. And I'm going to talk to you all about Swami Vivekananda through the eyes of his Western disciples. You heard it right, Western disciples, basically foreigners. In those days, India was under British Raj, as we all know. And us Indians, we were ashamed of our own country. We were slaves in our own country. We had lost faith in ourselves, our culture, our beliefs,
and the strength of our country. At such a nerve-wracking situation when the entire world was mocking at our country, Swami Vivekananda had the courage to go to Chicago to the Parliament of Religions in 1893 and convey his historic speech. And the rest is history, and Vibha spoke about it as well. So here begins the story when Swamiji reached Chicago for the parliament, but he realized that the dates were ahead and Chicago was a very expensive city. That's when he decided that he should move to Boston. And to move to Boston, he took a train. During this train journey from Chicago to Boston, he came across this very woman, an old lady, and she thought Swamiji was some sort of Raja, some sort of curio from India. But she was a pretty kind woman and she made an effort to, help Swamiji and invited him to her farmhouse. And during this journey to the farmhouse, and even while his stay in the farmhouse, people laughed at him for his attire, for the way he looked. They would come pull his pagdi, pull his dhoti. Can any one of us imagine being welcomed into a country in such a way? That's not how a welcome should be. Swamiji was very disturbed, but he had that level of mind control. He had that, thing to stay true to his purpose and console himself. And to survive in that country, he got himself a black suit. But he still kept the robe and his turban. And that shows how he loved his culture, how he never gave up on India. Around this time, he came across this very predominant professor named Dr. John Henry Wright. And he was a very kind human and helped Swamiji with his finances and arranged his trip to Chicago again. After all this, Swamiji conveyed the world-renowned speech at Chicago, which astounded not just Chicago, but the entire world. And it created a history in itself. Not just these two people, there are a number of people Swamiji met across, the entire journey in America and the entire abroad journey. So, in 1895, a lady named Josephine heard Swamiji's lecture in New York City for the first time. And for the next 7 years, she became an ardent follower of him. She would actually convey that, his company brought her peace and how influenced she was with his concept of seeking of truth had got into her mind, and she realized that this is what she wanted. And Swamiji was a very, very kind human, and he was always very grounded, very true to his disciples, and he actually lovingly called Josephine Jojo and became a very close friend of hers. Now, not just Americans, but the Britishers, the ones who ruled us once upon a time, couldn't ignore this saint's divinity and, the strength in his speech. When Swamiji was in London, Charlotte and James Henry Sr., who was a British army officer, heard Swamiji talk about Advaita Vedanta. When they met Swamiji in private for the first time, Swamiji addressed Charlotte as mother, Mataji. And this, this very subtle action, this very subtle word actually got them so attracted to his genuine wisdom and divinity that they became ardent followers him of as well. They accompanied Swamiji to Switzerland, Italy, Germany, and went on to find the Advaita Ashrama in Mayavati, India. Similar to this, Swamiji's meeting with Sarah Chapman was a very good incident as well, where Sarah conveyed her feelings for Swamiji and how she was influenced by him. And eventually Swamiji became her son as well as guru. Not just people, but, Swamiji was an influential and intellectual, both with his words and in his actions as well. Sister Nivedita once recalls, while she was traveling with Sarah Chapman and Josephine, that
there was once upon a time when in England, in an open field, there was a bull left free. And a man and a woman were standing right in front of the bull, and it started chasing them. What would happen? Of course, they were running out of breath, they're running. The man jumps to the other side of the hill while the woman is almost going to, fall down. And that's exactly when Swamiji comes there. He stands right in front of their lady with his hands folded, his bright face, looking right into the bull's eyes. And the raging bull stops and it retreated. This shows how, mentally quick and meticulous he was, and how he intelligently sought ways to protect people, and whoever it would be, not just the disciples. There are many such small incidents out there which show how beautiful his brain worked. Once in Chicago, not just once, but throughout the period in Chicago, he used to go to this library where he used to borrow books, read them in 1 day's period, and give it back. The librarian once got very angry, and she thought this man is a foolish person. He's not reading anything, returning the thing in 1 day. Who does that? So once when Swamiji came back to return his book, and those are big books, like voluminous big books, she stood there and she's like, "Excuse me, sir, what are you doing? You're not even reading the books and you're giving it back to me? Do you think it's a joke? It's a library, respect the books." Swamiji said, "Mataji, I've read them all. I know what is in there because I'm a vocacious reader and I love reading books." But the lady was reluctant. She said, "You are lying. I've seen many people like you. I'm going to take a test of yours." See, she picks up a huge book, opens the pages. From one random page, she goes, "Sir, tell me, what is this? Swamiji gave a quick reply with all the crisp words, crisp vocabulary, proper ideology, along with the page number. He was a vocacious leader, and he actually once conveyed that reading is one of the practices that makes man very, there is a difference between knowledge and wisdom, and books are a way to gain that wisdom. Also, Swamiji conveyed his speeches all across America, Detroit, New York City, Chicago, there are many places out there. And people are so attracted to that. They were so into that. They were so engrossed with his speeches that they kept wanting to hear more. So once they all decided that there are people across America who really want to listen to his speech. So they said that we all should meet at a particular point, a central point in the country, so that all could hear. So there's this park called 100 Island Park, where all of them got together. And Swamiji, as he entered the park, there was a big banner out there. Sitting there. So that's how influential as a person he was, even in the country abroad. So I can keep telling you stories and incidents, and that can go for days, because that's how Swami Vivekananda was. That's how the kind of person was. And I really, really wish that our generation imbibes that sort of meticulous mind, that sort of humility, that sense of intelligence, and the Rashtra Bhakti that he had. And I thank you, Disha Bharat, for giving me this beautiful opportunity to be able to speak about such a beautiful human. And happy Makara Sankranti to you all. Thank you so much. ವಿವೇಕಾನಂದ್ರ ಬಗ್ಗೆ ಎಷ್ಟೇ ಕೇಳಿದ್ರು ಸಾಕು ಅಂತ ಅನ್ಸಲ್ಲ. ಥ್ಯಾಂಕ್ ಯು ಫಾರ್ ಶೋಯಿಂಗ್ ಅಸ್ ದ ಅದರ್ ಸೈಡ್ ಆಫ್ ದ ಸ್ಟೋರಿ, ಕಾವ್ಯ. ಇವತ್ತಿನ ಕೊನೆಯ ಪ್ರಸ್ತುತಿ ಪೂಜಾ ಇವರಿಂದ. ಓವರ್ ಟು ಯು, ಪೂಜಾ. ಎಲ್ಲರಿಗೂ ನಮಸ್ಕಾರ. ನಾನು ಪೂಜಾ ಅಡಿಜಿ. ಸ್ನೇಹಿತರೆ, ಇವತ್ತಿನ ವಿಚಾರ ಸ್ವಾಮಿ ವಿವೇಕಾನಂದರ ಚಾತುರ್ಯ ಮತ್ತು ಬುದ್ಧಿವಂತಿಕೆ. ಈ ವಿಚಾರವನ್ನ ಕುರಿತು ನನ್ನ ಮತೀಯ ಮಿತಿಯ ಒಳಗೆ ಒಂದಷ್ಟು ವಿಷಯವನ್ನ ತಮ್ಮೊಡನೆ ಹಂಚಿಕೊಳ್ಳುವ ಇಂಗಿತ ನನ್ನದು. ಜಗತ್ತಿನಲ್ಲಿ ಅಜ್ಞಾನದ ಕಾರ್ಮೋಡ ಕವಿದಿದ್ದಾಗ ಭಾರತದಲ್ಲಿ ಜ್ಞಾನ ದೀವಿಗೆ ಬೆಳಗಿಸಿದ ವೀರ ಸನ್ಯಾಸಿ.
ತನ್ನ ಹರಿತವಾದ ಬರಹ, ಶ್ರೇಷ್ಠ ವಾಕ್ಚಾತುರ್ಯ ಮತ್ತು ಅಪರಿಮಿತ ಜ್ಞಾನದ ಮೂಲಕ ವಿಶ್ವದ ಗಮನವನ್ನ ತನ್ನತ್ತ ಸೆಳೆಯುತ್ತಾರೆ. ಭಾರತದ ಹಿರಿಮೆಯನ್ನ ವಿಶ್ವಕ್ಕೆ ಸಾರಿದ, ಜಗವನ್ನೇ ಚಕಿತಗೊಳಿಸಿದ ಸ್ವಾಮಿ ವಿವೇಕಾನಂದರ ಚಾತುರ್ಯ ಮತ್ತು ಅವರ ಬುದ್ಧಿವಂತಿಕೆಗೆ ಸಾಕ್ಷಿಯಾದ ಕೆಲವೊಂದಷ್ಟು ಘಟನೆಗಳನ್ನ ನಾನು ತಮ್ಮ ಮುಂದಿಡುವುದು ಸೂಕ್ತವಾದೀತು. 1893 ವಿಶ್ವ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಷಣಕಾರರಾಗಿ ಭಾಗವಹಿಸಿದ ಸ್ವಾಮಿ ವಿವೇಕಾನಂದರು ಅಲ್ಲಿಯವರೆಗೂ ಯಾರು ಯಾವ ವಿಚಾರಗಳ ತಳಹದಿಯ ಮೇಲೆ ಮಾತನಾಡಿರಲಿಲ್ಲವೋ ಆ ಆಧ್ಯಾತ್ಮದ ನೆಲೆಗಟ್ಟಿನ ಮೇಲೆ ವಿಶ್ವ ಭ್ರಾತೃತ್ವ ಭಾವದೊಂದಿಗೆ ಅಮೆರಿಕಾದ ಸಹೋದರ ಸಹೋದರಿಯರೇ ಎಂದು ಪ್ರಾರಂಭಿಸಿ ಮಾಡಿದಂತಹ ಭಾಷಣದ ಮೋಡಿಗೆ ಇಡೀ ವಿಶ್ವವೇ ತಲೆಬಾಗಿತ್ತು. ಹೀಗೆ ಸ್ವಾಮಿ ವಿವೇಕಾನಂದರ ಶ್ರೇಷ್ಠ ವಾಕ್ಚಾತುರ್ಯ ಮತ್ತು ಅಪಾರ ಮೇಧಾ ಶಕ್ತಿಗೆ ಸಾಕ್ಷಿಯಾಗಿತ್ತು ವಿಶ್ವ ಸರ್ವಧರ್ಮ ಸಮ್ಮೇಳನದ ವೇದಿಕೆ. ಸ್ವಾಮಿ ವಿವೇಕಾನಂದರು ಅದೇ ಸಮ್ಮೇಳನದಲ್ಲೊಮ್ಮೆ ಮಾತನಾಡುವ ವೇಳೆಯಲ್ಲಿ ಹೇಳ್ತಾರೆ, ಭಾರತದಲ್ಲಿ ಮಹಿಳೆಯನ್ನ ಮತ್ತು ಪುರುಷನನ್ನ ಸಮಾನವಾಗಿ ಕಾಣುವುದಿಲ್ಲ ಎಂದು. ನೆನಪಿರ್ಲಿ, ಸ್ವಾಮಿ ವಿವೇಕಾನಂದರ ಭಾಷಣ ಇನ್ನು ಪೂರ್ಣಗೊಂಡಿರೋದಿಲ್ಲ. ಅಷ್ಟರಲ್ಲಾಗಲೇ ಸ್ವಾಮಿ ವಿವೇಕಾನಂದರ ವಿರುದ್ಧ, ಭಾರತ ರಾಷ್ಟ್ರದ ವಿರುದ್ಧ ಅಲ್ಲಿ ನೆರೆದಿದ್ದಂತಹ ಮಂದಿ ಘೋಷಣೆಗಳನ್ನ ಕೂಗತೊಡಗುತ್ತಾರೆ. ಸ್ವಾಮಿ ವಿವೇಕಾನಂದರು ಸಮಾಧಾನದಿಂದ ತನ್ನ ಭಾಷಣವನ್ನ ಮುಂದುವರಿಸ್ತಾ ಹೇಳ್ತಾರೆ, ಭಾರತದಲ್ಲಿ ಸ್ತ್ರೀ ಮತ್ತು ಪುರುಷನನ್ನ ಸಮಾನವಾಗಿ ಕಾಣುವುದಿಲ್ಲ, ಬದಲಾಗಿ ಪುರುಷನಿಗಿಂತಲೂ ಅತ್ಯಂತ ಎತ್ತರದ ಸ್ಥಾನದಲ್ಲಿ ಸ್ತ್ರೀಯರನ್ನ ಇಟ್ಟು ಗೌರವಿಸಲಾಗುತ್ತದೆ ಎಂದು. ಹೀಗೆ ಸ್ವಾಮಿ ವಿವೇಕಾನಂದರು ತನ್ನ ಅದ್ಭುತವಾದಂತಹ ವಾಕ್ಚಾತುರ್ಯದ ಮೂಲಕ, ಅಪಾರ ಮೇಧಾ ಶಕ್ತಿಯ ಮೂಲಕ ಅಲ್ಲಿ ನೆರೆದಿದ್ದಂತವರ ಮನಸ್ಸನ್ನ ಗೆಲ್ಲುತ್ತಾರೆ. ಆ ಮೂಲಕ ಅಲ್ಲಿಯವರೆಗೂ ವಿದೇಶಿಯರಿಗೆ ಇದ್ದಂತಹ ಒಂದು ತಪ್ಪು ಕಲ್ಪನೆಯನ್ನ ದೂರ ಮಾಡ್ತಾರೆ. ಸ್ವಾಮಿ ವಿವೇಕಾನಂದರು ಯುಗ ಪುರುಷನಾಗಿ ಹೀಗೆ ತನ್ನ ವಾಕ್ಚಾತುರ್ಯ ಮತ್ತು ಅಪಾರ ಮೇಧಾ ಶಕ್ತಿಯ ಮೂಲಕ ಇಡೀ ವಿಶ್ವದ ಗಮನವನ್ನ ತನ್ನತ್ತ ಸೆಳೆದುಕೊಳ್ತಾರೆ. ಮಗು ಬೇಕು ಅಂತ ಹೇಳಿದಂತಹ ಒಬ್ಬ ಹೆಣ್ಣು ಮಗಳಿಗೆ ಸ್ವಾಮಿ ವಿವೇಕಾನಂದರು ತಾವೇ ಮಗುವಾದಂತಹ ಘಟನೆಯನ್ನ ನಾನಿಲ್ಲಿ ಸ್ಮರಿಸಲೇಬೇಕು. ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವವೇ ಅಂತಹದ್ದು, ಎಂತಹವರನ್ನ ಕೂಡ ಆಕರ್ಷಿಸುವಂತಹದ್ದು. ಹಾಗೆ ವಿದೇಶಿ ಹೆಣ್ಣು ಮಗಳೊಬ್ಬಳು ಸ್ವಾಮಿ ವಿವೇಕಾನಂದರ ಚಿಂತನಾಧಾರೆಗಳಿಂದ ಅತಿ ಹೆಚ್ಚು ಆಕರ್ಷಿತಳಾಗಿ ಸ್ವಾಮಿ ವಿವೇಕಾನಂದರ ಬಳಿಯಲ್ಲಿ ಬಂದು ಕೇಳ್ತಾರೆ, ಸ್ವಾಮೀಜಿ ನಾನು ನಿಮ್ಮನ್ನ ಮದುವೆಯಾಗಲು ಬಯಸಿರುವುದಾಗಿ ತನ್ನ ಇಂಗಿತವನ್ನ ವ್ಯಕ್ತಪಡಿಸ್ತಾಳೆ. ಮುಂದುವರೆದು ಹೇಳ್ತಾರೆ ಆ ಮಹಿಳೆ, ಒಂದು ವೇಳೆ ನೀವು ನನ್ನನ್ನ ವಿವಾಹವಾದರೆ ನಾನು ನಿಮ್ಮಂತೆಯೇ ಸ್ಫುರದ್ರೂಪಿಯಾದಂತಹ ಮತ್ತು ಗುಣಸಂಪನ್ನನಾದಂತಹ ಮಗುವಿಗೆ ಅಥವಾ ಶಿಶುವಿಗೆ ಜನ್ಮ ನೀಡಬಹುದು ಎನ್ನುವಂತಹ ಮಾತನ್ನ ಹೇಳ್ತಾರೆ. ಸ್ವಾಮೀಜಿ ಅತ್ಯಂತ ಶಾಂತತೆಯಿಂದ ಉತ್ತರವನ್ನ ನೀಡ್ತಾರೆ, ತಾನು ಸ್ವಾಮೀಜಿಯಾಗಿರುವುದರಿಂದ ನಿಮ್ಮನ್ನ ವಿವಾಹವಾಗಲು ಸಾಧ್ಯವಿಲ್ಲ, ಆದರೆ ನೀವು ನನ್ನಂತೆಯೇ ಇರುವ ಮಗುವನ್ನೇ ಬಯಸಿದ್ದೇ ಆಗಿದ್ದರೆ ಈ ಕ್ಷಣದಿಂದ ನೀವು ನನ್ನನ್ನೇ ನಿಮ್ಮ ಮಗುವೆಂದು ಭಾವಿಸಿ ಎಂದು ಹೇಳ್ತಾರೆ. ಮೊದಲೇ ಸ್ವಾಮಿ ವಿವೇಕಾನಂದರ ಚಿಂತನಾಧಾರೆಗಳಿಂದ ಪ್ರಭಾವಿತವಾಗಿದ್ದ ವಿದೇಶಿ ಹೆಣ್ಣು ಮಗಳು ಸ್ವಾಮಿ ವಿವೇಕಾನಂದರ ಪ್ರತಿಕ್ರಿಯೆಯನ್ನ ಕೇಳಿ ಸಂಪೂರ್ಣವಾಗಿ ಚಕಿತರಾಗ್ತಾರೆ. ಹೀಗೆ ಸ್ವಾಮಿ ವಿವೇಕಾನಂದರು ತನ್ನ ಆ ಚಾತುರ್ಯದ ಮೂಲಕ, ತನ್ನ ಆ ಮೇಧಾವಿತನದಿಂದ ಪ್ರಬುದ್ಧ ಪ್ರತಿಕ್ರಿಯೆಯ ಮೂಲಕ ಆ ವಿದೇಶಿ ಹೆಣ್ಣು ಮಗಳ ಇಚ್ಛೆಯನ್ನ ಪೂರ್ಣಗೊಳಿಸ್ತಾರೆ. ನಿಜಕ್ಕೂ ಕೂಡ ಈ ಸ್ವಾಮಿ ವಿವೇಕಾನಂದರ ಪ್ರಬುದ್ಧತೆ ಆದರ್ಶನೀಯವಾದಂತಹದ್ದು. ಸ್ನೇಹಿತರೆ, ನಮಗೆ ವರ್ಷಪೂರ್ತಿ ಓದಿದಂತಹ ಪುಸ್ತಕದಿಂದ ಬರುವಂತಹ ಪ್ರಶ್ನೆಗಳಿಗೆ ಪರೀಕ್ಷೆ ದಿನ ಉತ್ತರಿಸುತ್ತಕ್ಕೆ ಹೋದ್ರೆ ಯಾವುದು ನೆನಪೇ ಇರೋದಿಲ್ಲ. ಆದರೆ ಸ್ವಾಮಿ ವಿವೇಕಾನಂದರು ಒಮ್ಮೆ ಓದಿದಂತಹ ಪುಸ್ತಕವನ್ನ ಅಥವಾ ಒಮ್ಮೆ ಓದಿದಂತಹ ಪತ್ರಿಕೆಯನ್ನ ಪುನರ್ ಸೃಷ್ಟಿಸಬಲ್ಲಂತಹ ಅಪಾರ ಮೇಧಾಶಕ್ತಿಯನ್ನ ಹೊಂದಿದಂತಹ ಒಬ್ಬ ಅತ್ಯುತ್ತಮ ವ್ಯಕ್ತಿ ಎನ್ನುವುದು ಸ್ಪಷ್ಟವಾಗತ್ತೆ ಅವರ ಈ ಒಂದು ಘಟನೆಯನ್ನ ನಾವು ಹೇಳಿದಾಗ. ಒಮ್ಮೆ ಸ್ವಾಮಿ ವಿವೇಕಾನಂದರು ಹಡಗಿನಲ್ಲಿ ವಿದೇಶಕ್ಕೆ ಪ್ರಯಾಣಿಸಿರ್ತಾರೆ. ಅವರ ಜೊತೆಯಲ್ಲಿ ಅವರ ಸ್ನೇಹಿತರಿರ್ತಾರೆ. ಸ್ವಾಮಿ ವಿವೇಕಾನಂದರಿಗೆ ಹಡಗಿನ ಸಿಬ್ಬಂದಿಗಳು ಒಂದು ಪತ್ರಿಕೆಯನ್ನ ನೀಡ್ತಾರೆ ಓದುವ ಸಲುವಾಗಿ. ಸ್ವಾಮಿ ವಿವೇಕಾನಂದರು ತಾವು ತಂಗಿದ್ದಂತಹ ಚೇಂಬರ್ ನಿಂದ ಮತ್ತೊಂದು ಚೇಂಬರ್ಗೆ ಹೋಗಿರ್ತಾರೆ. ಆಗ ಆ ಪತ್ರಿಕೆಯನ್ನ ತನ್ನ ಸ್ನೇಹಿತನಿಗೆ ನೀಡಿ ಹೋಗಿರ್ತಾರೆ. ಸ್ವಾಮಿ ವಿವೇಕಾನಂದರ ಆ ಸ್ನೇಹಿತನ ಕೈಯಿಂದ ಆಕಸ್ಮಿಕವಾಗಿ ಆ ಪತ್ರಿಕೆ ಸಮುದ್ರದ ಒಳಗೆ ಬೀಳತ್ತೆ. ಇದನ್ನ ತಿಳಿದಂತಹ ಹಡಗಿನ ಸಿಬ್ಬಂದಿ ಸ್ವಾಮಿ ವಿವೇಕಾನಂದರ ಸ್ನೇಹಿತರಿಗೆ ಅವಮಾನಿಸ್ತಾರೆ. ಮರಳಿ ಬಂದಾಗ ಸ್ವಾಮಿ ವಿವೇಕಾನಂದರಿಗೆ ಸ್ನೇಹಿತ ನಡೆದದ್ದೆಲ್ಲವನ್ನ ಹೇಳ್ತಾರೆ. ಆಗ ಸ್ವಾಮಿ ವಿವೇಕಾನಂದರು ಅನುಕ್ಷಣವೂ ಕೂಡ ಯೋಚಿಸದೆ ಒಂದು ಲೇಖನಿ ಮತ್ತು ಒಂದು ಕಾಗದವನ್ನ ತೆಗೆದುಕೊಂಡು ಸಂಪೂರ್ಣವಾಗಿ ಆ ಪತ್ರಿಕೆಯನ್ನ ಮರು ಸೃಷ್ಟಿಸ್ತಾರೆ. ಹಾಗೆ ಕೈ ಬರಹದಲ್ಲಿ ಬರೆಯುವಾಗ ಸ್ವಾಮಿ ವಿವೇಕಾನಂದರು ಆ ಮೂಲ ಪತ್ರಿಕೆಯಲ್ಲಿ ಇದ್ದಂತಹ ಒಂದು ಸಣ್ಣ ಅಲ್ಪ ವಿರಾಮ, ಪೂರ್ಣ ವಿರಾಮವನ್ನು ಕೂಡ ವ್ಯತ್ಯಾಸವಾಗದ ರೀತಿಯಲ್ಲಿ ಬರೀತಾರೆ. ಸ್ವಾಮಿ ವಿವೇಕಾನಂದರ ಮೇಧಾ ಶಕ್ತಿಯನ್ನ ಕಂಡು ನಿಜಕ್ಕೂ ಕೂಡ ನಮಗೆ ಆಶ್ಚರ್ಯವೆನಿಸುತ್ತೆ. ಸ್ವಾಮಿ ವಿವೇಕಾನಂದರು ಹಾಗೆ ಬರೆದಂತಹ ಕೈ ಬರಹದ ಪತ್ರಿಕೆಯನ್ನ ತೆಗೆದುಕೊಂಡು ಹೋಗಿ ಆ ಹಡಗಿನ ಸಿಬ್ಬಂದಿಗಳ ಕೈಗಿತ್ತು ಹೇಳ್ತಾರೆ,
ನೋಡಿ, ನಿಮ್ಮ ಮೂಲ ಪತ್ರಿಕೆಯಲ್ಲಿ ಇರುವಂತಹ ಯಾವೊಂದು ವಿಷಯವೂ ಕಾಣೆಯಾಗಿಲ್ಲ. ಒಂದು ವೇಳೆ ನಿಮಗೆ ಅನುಮಾನವಿದ್ದಲ್ಲಿ ನಿಮ್ಮ ಮೂಲ ಪತ್ರಿಕೆಯೊಂದಿಗೆ ಹೋಲಿಕೆ ಮಾಡಿ ಅಂತಾರೆ. ಸ್ವಾಮಿ ವಿವೇಕಾನಂದರ ಚಾತುರ್ಯವನ್ನ, ಅಪಾರ ಮೇಧಾ ಶಕ್ತಿಯನ್ನ ಕಂಡು ಹಡಗಿನ ಸಿಬ್ಬಂದಿ ಮೂಕ ವಿಸ್ಮಿತರಾಗ್ತಾರೆ. ಹೀಗೆ ಸ್ವಾಮಿ ವಿವೇಕಾನಂದರು ಎಲ್ಲರನ್ನ ಚಕಿತಗೊಳಿಸ್ತಾ ಇದ್ರು ಅವರ ಆ ಚಾತುರ್ಯದ ಮೂಲಕವೇ. ಸ್ವಾಮಿ ವಿವೇಕಾನಂದರ ಬದುಕಿನಲ್ಲಿ ಇಂತಹ ಘಟನೆಗಳು ಅನೇಕ ಬಾರಿ ನಡೆಯುತ್ತೆ. ಒಮ್ಮೆ ಸ್ವಾಮಿ ವಿವೇಕಾನಂದರು ಅಮೆರಿಕಾದಲ್ಲಿ ಇದ್ದಂತಹ ಸಮಯದಲ್ಲಿ ಶಿಕಾಗೋ ನಗರದ ಪ್ರಮುಖ ಬೀದಿಗಳಲ್ಲಿ ಅವರು ಸಂಚರಿಸ್ತಾ ಇರ್ತಾರೆ. ಆ ವೇಳೆಯಲ್ಲಿ ಅವರು ಧರಿಸುವಂತಹ ದಿರಿಸು ಹೇಗಿರ್ತಾ ಇತ್ತು ಅಂದ್ರೆ, ಓರ್ವ ಸಂತ ಧರಿಸುವಂತಹ ಕಾವಿ ಬಟ್ಟೆಯನ್ನ ಅವರು ತೊಟ್ಟಿರ್ತಾರೆ. ಹಾಗೆ ಶಿಕಾಗೋ ನಗರದ ಬೀದಿಯಲ್ಲಿ ನಡೆದುಕೊಂಡು ಹೋಗುವಂತಹ ಸಮಯದಲ್ಲಿ ಒಂದು ಅಮೆರಿಕಾದ ದಂಪತಿಗಳು ಅದೇ ಮಾರ್ಗದಲ್ಲಿ ಹೋಗ್ತಾ ಇರ್ತಾರೆ. ಆಗ ಪತ್ನಿ, ಅಮೆರಿಕಾದ ವಿದೇಶಿ ಹೆಣ್ಣು ಮಗಳು ತನ್ನ ಪತಿಯ ಕಿವಿಯಲ್ಲಿ ಪಿಸುಗುಟ್ಟಾಳೆ, ಈ ವ್ಯಕ್ತಿಯನ್ನ ನೋಡ್ತಾ ಇದ್ರೆ ನನಗೆ ಸಂಭಾವಿತನನ್ನಾಗಿ ಕಾಣಿಸ್ತಾ ಇಲ್ಲ ಅಂತ. ಆ ಪಿಸುಗುಟ್ಟಿದಂತಹ ಮಾತು ವಿವೇಕಾನಂದರ ಕಿವಿಗೆ ತಾಕುತ್ತಿದ್ದಂತೆಯೇ ವಿವೇಕಾನಂದರು ಅತ್ಯಂತ ವಿನಮ್ರತೆಯಿಂದ ಉತ್ತರಿಸ್ತಾರೆ, ಕ್ಷಮಿಸಿ ಮೇಡಮ್, ನಿಮ್ಮ ದೇಶದಲ್ಲಿ ಒಬ್ಬ ವ್ಯಕ್ತಿಯನ್ನ ಸಂಭಾವಿತನನ್ನಾಗಿಸಲು ಓರ್ವ ದರ್ಜಿ ಬೇಕು, ಆದರೆ ನನ್ನ ಮಾತೃಭೂಮಿ ಭಾರತ ರಾಷ್ಟ್ರದಲ್ಲಿ ಒಬ್ಬ ವ್ಯಕ್ತಿಯನ್ನ ಸಂಭಾವಿತನನ್ನಾಗಿಸಲು ಆತನ ವ್ಯಕ್ತಿತ್ವ ಒಂದೇ ಸಾಕು ಎಂತಾರೆ. ಹೀಗೆ ಕೇವಲ ಒಂದೇ ನಿಮಿಷದಲ್ಲಿ, ಒಂದೇ ಸಾಲಿನಲ್ಲಿ ಸ್ವಾಮಿ ವಿವೇಕಾನಂದರು ಭಾರತ ಮೌಲ್ಯಗಳಿಗೆ ಕೊಡುವಂತಹ ಪ್ರಾಮುಖ್ಯತೆಯನ್ನ ಆ ಅಮೆರಿಕಾದ ದಂಪತಿಗಳಿಗೆ ತಿಳಿಸ್ತಾರೆ. ಸ್ವಾಮಿ ವಿವೇಕಾನಂದರ ಆ ಒಂದು ಅಪೂರ್ವವಾದಂತಹ ಉತ್ತರವನ್ನ ಕೇಳಿದಂತಹ ಅಮೆರಿಕಾದ ದಂಪತಿಗಳು ಆ ಸ್ವಾಮೀಜಿಯವರ ಬಳಿಯಲ್ಲಿ ಕ್ಷಮೆಯನ್ನ ಯಾಚಿಸ್ತಾರೆ. ಇದು ಸ್ನೇಹಿತರೆ ಸ್ವಾಮಿ ವಿವೇಕಾನಂದರ ಚಾತುರ್ಯಕ್ಕೆ ಮತ್ತು ಮೇಧಾಶಕ್ತಿಗೆ ಇದ್ದಂತಹ ತಾಕತ್ತು. ಒಮ್ಮೆ ಕ್ರೈಸ್ತ ಮಿಷನರಿಗಳ ಒತ್ತಾಯದ ಮೇರೆಗೆ ಸ್ವಾಮಿ ವಿವೇಕಾನಂದರು ಒಂದು ಗ್ರಂಥಾಲಯಕ್ಕೆ ಭೇಟಿಯನ್ನ ನೀಡ್ತಾರೆ. ಆ ಗ್ರಂಥಾಲಯಕ್ಕೆ ಭೇಟಿ ಇತ್ತಂತಹ ಸಮಯದಲ್ಲಿ ಸ್ವಾಮಿ ವಿವೇಕಾನಂದರಿಗೆ ಆ ಆಹ್ವಾನ ಇತ್ತಂತಹ ವ್ಯಕ್ತಿ ಹೇಳ್ತಾರೆ, ಈ ಗ್ರಂಥಾಲಯದಲ್ಲಿರುವಂತಹ ಪುಸ್ತಕ ಜೋಡಣೆಗಳ ಕುರಿತು, ಪುಸ್ತಕ ಜೋಡಣಾ ಕ್ರಮಗಳ ಕುರಿತು ಸ್ವಾಮೀಜಿಯವರ ಅನಿಸಿಕೆಯನ್ನ ಕೇಳ್ತಾರೆ. ಆಗ ಸ್ವಾಮೀಜಿ ಒಂದು ಕ್ಷಣ ಸಂಪೂರ್ಣವಾಗಿ ಗ್ರಂಥಾಲಯವನ್ನ ಅತ್ಯಂತ ಸೂಕ್ಷ್ಮವಾಗಿ ಗಮನಿಸ್ತಾರೆ. ಅವರಿಗೆ ಅಲ್ಲಿ ಅನೇಕ ಧಾರ್ಮಿಕ ಗ್ರಂಥಗಳು ಕಾಣಿಸುತ್ತೆ. ಒಂದರ ಮೇಲೆ ಒಂದರಂತೆ ಆ ಧಾರ್ಮಿಕ ಗ್ರಂಥಗಳನ್ನ ಜೋಡಿಸಿ ಇಟ್ಟಿರಲಾಗಿರತ್ತೆ. ಆದ್ರೆ ಅವರಿಗೆ ಅಲ್ಲೆಲ್ಲಿಯೂ ಕೂಡ ನಮ್ಮ ಭಗವದ್ಗೀತೆ ಕಾಣಿಸೋದಿಲ್ಲ. ಆಗ ಸ್ವಾಮಿ ವಿವೇಕಾನಂದರು ಮತ್ತಷ್ಟು ಸೂಕ್ಷ್ಮವಾಗಿ ಗಮನಿಸಿದಾಗ ಭಗವದ್ಗೀತೆ ಅತ್ಯಂತ ಕೆಳಗಡೆ ಇರತ್ತೆ ಮತ್ತು ಬೈಬಲ್ ಅತ್ಯಂತ ಮೇಲ್ಭಾಗದಲ್ಲಿ ಇರತ್ತೆ. ಸ್ವಾಮಿ ವಿವೇಕಾನಂದರು ಮತ್ತೊಮ್ಮೆ ಒಂದು ಗಂಭೀರವಾಗಿ ಆಲೋಚಿಸಿ ಒಂದು ಕ್ಷಣ ಆ ವ್ಯಕ್ತಿಗೆ ಉತ್ತರವನ್ನ ನೀಡ್ತಾರೆ, ನನಗೆ ಬಹಳ ಸಂತಸವಾಯಿತು, ನೀವು ಭಗವದ್ಗೀತೆಗೆ ಕೊಟ್ಟಿರುವಂತಹ ಗೌರವವನ್ನ, ಭಗವದ್ಗೀತೆಯ ಮಹತ್ವವನ್ನ ನೀವು ಅರಿತಿದ್ದೀರಾ, ಭಗವದ್ಗೀತೆಗೆ ಸಂದಬೇಕಾದ ಗೌರವವನ್ನೇ ನೀವು ಸಲ್ಲಿಸುತ್ತೀರಾ, ಹೀಗಾಗಿ ನನಗೆ ಬಹಳ ಖುಷಿಯಾಗಿದೆ. ಜಗತ್ತಿನ ಇತರೆಲ್ಲ ಧರ್ಮಗಳ ಮೂಲ ಭಗವದ್ಗೀತೆ ಎಂದು ಈ ಮೂಲಕ ನೀವು ಒಪ್ಪಿಕೊಂಡಿದ್ದೀರಲ್ಲ, ಅದನ್ನ ಕಂಡು ನನಗೆ ಸಂತೋಷವಾಗಿದೆ ಎಂದು ಹೇಳ್ತಾರೆ. ಜೊತೆಗೆ ಮುಂದುವರಿಸುವ ಸ್ವಾಮಿ ವಿವೇಕಾನಂದರು, ಹಿಂದೂ ಧರ್ಮ ಅಥವಾ ಶ್ರೀಮದ್ ಭಗವದ್ಗೀತೆಯೇ ಜಗತ್ತಿನ ಇತರೆಲ್ಲ ಧರ್ಮಗಳ ಮೂಲ. ಒಂದು ವೇಳೆ ನೀವು ಆ ಧಾರ್ಮಿಕ ಗ್ರಂಥವನ್ನ ಸರಿಯಾದ ಜಾಗದಲ್ಲಿಯೇ ಇರಿಸಿದ್ದೀರಾ, ಒಂದು ವೇಳೆ ನೀವೇನಾದರೂ ಆ ಧಾರ್ಮಿಕ ಗ್ರಂಥವೊಂದನ್ನ ತೆಗೆದರೆ ಉಳಿದದ್ದೆಲ್ಲವೂ ತಾನಾಗಿಯೇ ಉರುಳಿ ಬೀಳುವವು ಎನ್ನುವ ಮೂಲಕ ಜಗತ್ತಿನ ಮೂಲ ಧರ್ಮ ಅಥವಾ ಮೂಲ ಗೀತೆ ಭಗವದ್ಗೀತೆ ಎಂದು ಹೇಳುವ ಮೂಲಕ ಸ್ವಾಮಿ ವಿವೇಕಾನಂದರು ಪ್ರಶ್ನಿಸಿದಂತಹ ಅಥವಾ ಅನಿಸಿಕೆಯನ್ನ ಕೇಳಿದಂತಹ ವ್ಯಕ್ತಿಯನ್ನ ದಂಗಾಗಿಸಿ ಬಿಡುತ್ತಾರೆ. ಹೀಗೆ ಸ್ವಾಮಿ ವಿವೇಕಾನಂದರು ಯಾವುದೇ ಪರಿಸ್ಥಿತಿ ಇದ್ದರೂ ಕೂಡ ಅದು ತನ್ನ ರಾಷ್ಟ್ರಕ್ಕೆ ಅಥವಾ ತನ್ನ ಸ್ವಾಭಿಮಾನಕ್ಕೆ ಅವಮಾನ ಆಗುವಂತಹ ಸನ್ನಿವೇಶ ಎದುರಾದಾಗ ಅದನ್ನ ತಕ್ಷಣವೇ ಒಂದು ಧನಾತ್ಮಕವಾಗಿ ಬದಲಾಯಿಸಿಕೊಳ್ಳಬಲ್ಲಂತಹ ಚಾಕಚಕ್ಯತೆಯನ್ನ ಹೊಂದಿದಂತಹ ವ್ಯಕ್ತಿ ಸ್ವಾಮಿ ವಿವೇಕಾನಂದರ. ಆ ಚಾಕಚಕ್ಯತೆ, ಸ್ವಾಮಿ ವಿವೇಕಾನಂದರ ಆ ಚಾತುರ್ಯತೆ ಯಾವುದೇ ಕ್ಷಣವೂ ಕೂಡ ಭಾರತ ರಾಷ್ಟ್ರದ ಸ್ವಾಭಿಮಾನಕ್ಕೆ ಪೆಟ್ಟು ಬೀಳದ ರೀತಿಯಲ್ಲಿ ಎಚ್ಚರವನ್ನ ವಹಿಸ್ತಾ ಇತ್ತು. ಸ್ವಾಮಿ ವಿವೇಕಾನಂದರು ಒಮ್ಮೆ ಅಮೆರಿಕಾದಲ್ಲಿ ಇದ್ದಂತಹ ಸಮಯದಲ್ಲಿ ಅಮೆರಿಕನ್ನರು ಭಾರತದ ಸಂಸ್ಕೃತಿಯನ್ನ ಕುರಿತು ಅಪಹಾಸ್ಯವನ್ನ ಮಾಡ್ತಿರ್ತಾರೆ. ಸ್ವಾಮಿ ವಿವೇಕಾನಂದರನ್ನೊಮ್ಮೆ ಪ್ರಶ್ನಿಸ್ತಾರೆ ಭಾರತದ ಏಕತೆಯನ್ನ ಕುರಿತು. ಅಮೆರಿಕನ್ನರು ಭಾರತದ ಏಕತೆಯನ್ನ ಕುರಿತು ಸ್ವಾಮಿ ವಿವೇಕಾನಂದರಲ್ಲಿ ಪ್ರಶ್ನಿಸುವ ಸಮಯದಲ್ಲಿ ಅವರು ಹೀಗೆ ಹೇಳ್ತಾರೆ, ಭಾರತದಲ್ಲಿ ಅಷ್ಟೆಲ್ಲ ವರ್ಣಗಳ ಜನರಿದ್ದಾರೆ, ಕೆಲವರು ಕಪ್ಪು, ಕೆಲವರು ಕೆಂಪು, ಕೆಲವರು ಬಿಳಿ, ಹೀಗೆ ಬೇರೆ ಬೇರೆ ಬಣ್ಣದ ಜನರಿದ್ದಾರೆ, ಮತ್ತು ನಮ್ಮ ಅಮೆರಿಕಾದಲ್ಲಿ ಕೇವಲ ಒಂದೇ ಬಣ್ಣದ ಜನರಿದ್ದೇವೆ, ಅದು ನಾವು ಬಿಳಿ ಜನಾಂಗದವರು. ಆದರೆ ನಿಮ್ಮ ಭಾರತದಲ್ಲಿ ಅಷ್ಟೆಲ್ಲ ವರ್ಣಗಳ ನಡುವೆ ಹೇಗೆ ಏಕತೆ ಸಾಧ್ಯವಾಗತ್ತೆ, ಅವರೆಲ್ಲ ಹೇಗೆ ಒಟ್ಟಿಗೆ ಜೀವಿಸ್ತಾರೆ ಅನ್ನುವಂತ ಒಂದು ಪ್ರಶ್ನೆಯನ್ನ ಸ್ವಾಮಿ ವಿವೇಕಾನಂದರಿಗೆ ಕೇಳ್ತಾರೆ. ಆಗ ಸ್ವಾಮಿ ವಿವೇಕಾನಂದರು ಉತ್ತರಿಸ್ತಾರೆ,
ನೀವು ಕುದುರೆಗಳನ್ನ ನೋಡಿರಬಹುದು. ಕುದುರೆಗಳ ಬಣ್ಣ ವಿಭಿನ್ನವಾಗಿರತ್ತೆ, ವೈವಿಧ್ಯಪೂರ್ಣವಾದ ಬಣ್ಣವನ್ನು ಅವು ಹೊಂದಿರತ್ತೆ, ಆದರೆ ಅವು ಒಟ್ಟಿಗೆ ವಾಸಿಸುತ್ತವೆ. ನೀವು ಕತ್ತೆಗಳನ್ನು ಕೂಡ ನೋಡಿರಬಹುದು, ಅವೆಲ್ಲವುಗಳ ಬಣ್ಣ ಒಂದೇ ಆಗಿರತ್ತೆ. ಮತ್ತು ಆ ಬಣ್ಣ ಕತ್ತೆಗಳಿಗಿಂತ ಕುದುರೆಗಳನ್ನ ಕೀಳಾಗಿಸುತ್ತದೆಯೇ ಎಂದು ಪ್ರಶ್ನೆಯನ್ನ ಮಾಡುವ ಮೂಲಕ ಸ್ವಾಮಿ ವಿವೇಕಾನಂದರು ಭಾರತದ ಏಕತೆಯ ಕುರಿತಾಗಿ ಮಾತನಾಡ್ತಾರೆ. ಆ ಉತ್ತರವನ್ನ ಕೇಳಿದಂತಹ ಅಮೆರಿಕಾದ ವ್ಯಕ್ತಿಗಳು ನಿಜಕ್ಕೂ ಕೂಡ ಮೂಕ ವಿಸ್ಮಿತರಾಗ್ತಾರೆ ಸ್ವಾಮೀಜಿಯ ಮೇಧಾಶಕ್ತಿಯನ್ನ ಕಂಡು. ಹೀಗೆ ಸ್ವಾಮಿ ವಿವೇಕಾನಂದರು ತನ್ನ ಅಪ್ರತಿಮವಾದಂತಹ ಮೇಧಾಶಕ್ತಿಯ ಮೂಲಕ ವಿಶ್ವದ ಗಮನವನ್ನ ಸೆಳೀತಾರೆ. ಸ್ಫಟಿಕದಂತಹ ಸ್ಫುಟವಾದ ಶ್ರೀರಾಮಕೃಷ್ಣ ಪರಮಹಂಸರ ಚಿಂತನೆಗಳು ವನಕುಸುಮದಂತೆ ಅಜ್ಞಾತವಾಗಿರಬೇಕಾದಂತಹ ಸಮಯದಲ್ಲಿ ಸ್ವಾಮಿ ವಿವೇಕಾನಂದರು ತನ್ನ ಚಾತುರ್ಯ ಮತ್ತು ಅಪಾರವಾದಂತಹ ಮೇಧಾಶಕ್ತಿಯ ಮೂಲಕವೇ ವಿಶ್ವದ ತುಂಬೆಲ್ಲ ಪಸರಿಸುವ ಮೂಲಕ ತನ್ನ ಗುರುವಿನ ಚಿಂತನೆಗೆ ಬಹುದೊಡ್ಡ ವೇದಿಕೆಯನ್ನ ಸೃಷ್ಟಿಸ್ತಾರೆ. ಹೀಗೆ ಸ್ವಾಮಿ ವಿವೇಕಾನಂದರು ಸಮನ್ವಯತೆಯ ಮೂಲಕ ಸಮಗ್ರತೆಯತ್ತ ಸಾಗುವಂತಹ ಒಂದು ಹಿಂದೂ ಧರ್ಮವನ್ನ ಅಥವಾ ಮನುಕುಲವನ್ನ ಮುನ್ನಡೆಸಬಲ್ಲಂತಹ ಚಾಕಚಕ್ಯತೆಯನ್ನ, ಆ ಸಾಮರ್ಥ್ಯವನ್ನ ಮತ್ತು ಮೇಧಾಶಕ್ತಿಯನ್ನ ತನ್ನ ವ್ಯಕ್ತಿತ್ವದಲ್ಲಿಯೇ ಹೊಂದಿದ್ದರು ಎಂಬುದಕ್ಕೆ ಸಾಕ್ಷಿಯಾಗಿ ಅನೇಕ ಘಟನೆಗಳು ನಡೆಯುತ್ತೆ. ಸ್ವಾಮಿ ವಿವೇಕಾನಂದರ ಬದುಕಿನುದ್ದಕ್ಕೂ ಕೂಡ ಈ ರೀತಿಯಾದಂತಹ ಅವರ ಬುದ್ಧಿಮತ್ತೆಯನ್ನ ಪ್ರಶ್ನಿಸುವಂತಹ ಅಥವಾ ಅವರ ಚಾತುರ್ಯವನ್ನ ಪ್ರಶ್ನಿಸುವಂತಹ ರೀತಿಯಲ್ಲಿ ಅನೇಕ ಘಟನೆಗಳು ನಡೆಯುತ್ತೆ. ಆದರೆ ಆ ಎಲ್ಲಾ ಘಟನೆಗಳಲ್ಲಿಯೂ ಸ್ವಾಮಿ ವಿವೇಕಾನಂದರು ಪ್ರಶ್ನಿಸಿದವರಿಗೆ ಮರು ಉತ್ತರಿಸಲು ಸಾಧ್ಯವಾಗದ ರೀತಿಯಲ್ಲಿ ಅದ್ಭುತವಾದಂತಹ ಉತ್ತರಗಳನ್ನ ನೀಡ್ತಾ ಹೋಗ್ತಾರೆ. ಸ್ವಾಮಿ ವಿವೇಕಾನಂದರ ಆದರ್ಶ ಬದುಕು, ವಿದ್ವತ್ಪೂರ್ಣವಾದಂತಹ ವ್ಯಕ್ತಿತ್ವ, ಹಾಗೆಯೇ ಅವರ ಚಾತುರ್ಯ ಮತ್ತು ಬುದ್ಧಿಮತ್ತೆ ನಮ್ಮೆಲ್ಲರಿಗೂ ಕೂಡ ಆದರ್ಶವಾಗಲಿ ಎಂದು ಹೇಳುತ್ತಾ ಸ್ವಾಮಿ ವಿವೇಕಾನಂದರ ಸಂದೇಶವನ್ನ ಹೇಳುತ್ತಾ ನನ್ನ ಮಾತುಗಳಿಗೆ ಪೂರ್ಣ ವಿರಾಮ ಬಿಡುತ್ತಿದ್ದೇನೆ. ವಿಚಾರಗಳಿಗಲ್ಲ, ಸಾಧನೆಗಳಿಲ್ಲದೆ ಸತ್ತರೆ ಸಾವಿಗೆ ಅವಮಾನ, ವ್ಯಕ್ತಿತ್ವವಿಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ. ಸ್ವಾಮಿ ವಿವೇಕಾನಂದ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತಾ. ಅರಳು ಹುರಿದಂತೆ ವಿಷಯ ಪ್ರಸ್ತುತಿ ಪಡಿಸಿದ ಪೂಜಾ, ನಿಮಗೆ ನನ್ನ ಅಭಿನಂದನೆಗಳು. ವಿವೇಕಾನಂದರ ಬಗ್ಗೆ ಎಷ್ಟು ಕೇಳಿದ್ರು ಸಾಕು ಅಂತ ಅನ್ಸಲ್ಲ, ಎಷ್ಟು ಅವ್ರ ಬಗ್ಗೆ ಮಾತಾಡಿದ್ರು ಮುಗಿಯೋದಿಲ್ಲ. ಈ ದಿನ ಮಾತನಾಡಿದ ಪ್ರತಿಯೊಬ್ಬ ನನ್ನ ಮಿತ್ರರು ತುಂಬಾ ಕಡಿಮೆ ಸಮಯದಲ್ಲಿ ಬಹಳ ವಿಷಯಗಳನ್ನು ತಿಳಿಸಿದ್ದೀರಾ. ದಿಶಾ ಭಾರತ್ ಪರವಾಗಿ ಮತ್ತು ವೈಯಕ್ತಿಕವಾಗಿ ನಿಮಗೆ ನನ್ನ ಅಭಿನಂದನೆಗಳು. ತಾಳ್ಮೆಯಿಂದ ಸಹಕರಿಸಿ ಮತ್ತು ಪ್ರೋತ್ಸಾಹಿಸಿದ ನಿಮಗೆಲ್ಲರಿಗೂ ನನ್ನ ಅಭಿನಂದನೆಗಳು. ನಾಳೆಯ ಶೀರ್ಷಿಕೆ ವೇದಾಂತ ಇನ್ ಆಕ್ಷನ್, ಆಚರಣೆಯಲ್ಲಿ ವೇದಾಂತ. ನಾಳೆಯ ಶೀರ್ಷಿಕೆ ವೇದಾಂತ ಇನ್ ಆಕ್ಷನ್, ಆಚರಣೆಯಲ್ಲಿ ವೇದಾಂತ. ನಾಳೆ ಮತ್ತೆ 11 ಗಂಟೆಗೆ ದಿಶಾ ಭಾರತ್ ಫೇಸ್ಬುಕ್ ಪೇಜ್ ಅಲ್ಲಿ ಭೇಟಿಯಾಗೋಣ. ಇಂದಿನ ಕಾರ್ಯಕ್ರಮವನ್ನು ಶಾಂತಿ ಮಂತ್ರದೊಂದಿಗೆ ಮುಗಿಸೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಮಸ್ಕಾರ.